Okay, we will starting new type of reaction is cycloaddition reaction. ಇಲ್ಲಿಂದ 2 marks ಫಿಕ್ಸ್ ಇರುತ್ತೆ ಕ್ವಶನ್. ಎವ್ರಿ ಇಯರ್ ಇಲ್ಲಿಂದ ಕ್ವಶನ್ ಕೇಳ್ತಾರೆ. cycloaddition reaction. It's actually 2 component system. Two component system ಇರುತ್ತೆ. ಮೋಸ್ಟ್ ಫೇಮಸ್ ರಿಯಾಕ್ಷನ್ ಯಾವುದಂದ್ರೆ ಇಲ್ಲಿಂದ ಡೀಲ್-ಸೆಲ್ಡರ್ ರಿಯಾಕ್ಷನ್ ಅಂತ ಬರುತ್ತೆ. ಈ ನೇಮ್ ರಿಯಾಕ್ಷನ್ ಮೇಲೆ ಕ್ವಶನ್ ಕೇಳ್ತಾರೆ ನಿಮಗೆ. ಡೀಲ್-ಸೆಲ್ಡರ್ ರಿಯಾಕ್ಷನ್ ಅಂತ. So what is the ಡೀಲ್-ಸೆಲ್ಡರ್ reaction ಅಂತ we will see that. So ಡೀಲ್-ಸೆಲ್ಡರ್ reaction ಅಲ್ಲಿ we will see one is diene, ಇದಕ್ಕೆ ಡೈನ್ ಅಂತ ಕರಿತೀವಿ. another one is ಡೈನೋಫೈಲ್ ಅಂತ ಕರಿತೀವಿ. ಸೊ ಮೋಸ್ಟ್ ಇಂಟ್ರೆಸ್ಟಿಂಗ್ ಏನಂದ್ರೆ ಆರೋ ಮಾರ್ಕ್ ಮೇಲೆ ಏನಿರುತ್ತೆ ಥರ್ಮಲ್ ಕೊಟ್ಟಿರ್ತಾರೆ. ಥರ್ಮಲ್ ಕಂಡೀಷನ್, ಹೀಟ್ ಕಂಡೀಷನ್ ಅಂದರೆ ಥರ್ಮಲ್ ಕಂಡೀಷನ್ ಕೊಟ್ಟಿರ್ತಾರೆ. MCQ ಒಳಗೆ ಕೇಳ್ಬೋದು ಅದು ಡೀಲ್-ಸೆಲ್ಡರ್ ರಿಯಾಕ್ಷನಲ್ಲಿ ಥರ್ಮಲ್ಲ ಮತ್ತು ಲೈಟ್ ಅಂತ ಕೇಳ್ತಾರೆ. ಯು ಶುಡ್ ನೋ ದ್ಯಾಟ್ ದಿಸ್ ಒನ್ ಈಸ್ ಅ ಥರ್ಮಲ್ ಕಂಡೀಷನ್. ಸೊ ಆಬ್ವಿಯಸ್ಲಿ ಏನಂದರೆ ಇದು ನಿಮ್ಗೆ ಏನು ಕಾಣಿಸ್ತಾ ಇದೆ ಅಂದರೆ ದಿಸ್ ಒನ್ ಈಸ್ ಅ 4π ಆ್ಯಂಡ್ ದಿಸ್ ಒನ್ ಈಸ್ ಅ 2π ಎಲೆಕ್ಟ್ರಾನ್ ಸಿಸ್ಟಮ್. ಈ ರಿಯಾಕ್ಷನ್ಗೆ ಏನಂತೀವಿ ಅಂದರೆ 4π + 2π. ದ್ಯಾಟ್ ಡಸಂಟ್ ಮೀನ್ 4 + 2 ಅಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇದು ಕೂಡ MCQ ನಿಮ್ಗೆ ಕೇಳ್ಬೋದು. ಡೀಲ್-ಸೆಲ್ಡರ್ ರಿಯಾಕ್ಷನ್ ಈಸ್ ಅ 4 + 2 ಅಡಿಷನ್ ರಿಯಾಕ್ಷನ್, 2 + ಅಡಿಷನ್ ರಿಯಾಕ್ಷನ್. MCQ ಅಲ್ಲಿ ಕೇಳ್ತಾರೆ ಈ ಥರ. ಸೊ ಲೆಫ್ಟ್ ಸೈಡ್ ಏನಿದೆ ನಮ್ಮ ಹತ್ರ ಡೈನ್ ಇದೆ, ಅಲ್ಕಿನ್ ಏನು ತೋರಿಸಿದ್ದೀನಿ ಅಂದರೆ ಡೈನೋಫೈಲ್. ರಿಯಾಕ್ಷನ್ ಏನಾಗುತ್ತೆ ಅಂದರೆ ದಿಸ್ ಡಬಲ್ ಬಾಂಡ್ ವಿಲ್ ಗೋ ಹಿಯರ್ ಆ್ಯಂಡ್ ದಿಸ್ ಡಬಲ್ ಬಾಂಡ್ ವಿಲ್ ಕಮ್ ಹಿಯರ್ ಆ್ಯಂಡ್ ಇದೆಲ್ಲಿ ಮಾಡುತ್ತೆ ಇದು ಬರುತ್ತೆ. ಸೊ ಕಾರ್ಬನ್ಗೆ ಅಟ್ಯಾಚ್ ಮಾಡ್ತಿದ್ದೀನಿ ಅಂತ ಅರ್ಥ. ಸೊ ದಿಸ್ ಒನ್ ಈಸ್ 1 2 3 4 ಆ್ಯಂಡ್ ದಿಸ್ ಈಸ್ 1 2 ಅಂದರೆ ಟೋಟಲ್ ಆಗಿ ನಮಗೆ 6 ಕಾರ್ಬನ್ ಬರುತ್ತೆ. ದಿಸ್ ಈಸ್ ಹೌ ಇಟ್ ವಿಲ್ ಲುಕ್. 1 2 3 4. This is again 1 2. ನ್ಯೂಲಿ ಫಾರ್ಮ್ ಬಾಂಡ್ ಫಾರ್ಮೇಷನ್ ಆಗಿದೆ ಅಲ್ಲಿ. ಹಿಯರ್ ಆಲ್ಸೋ ನ್ಯೂಲಿ ಫಾರ್ಮ್. ಸೊ ಡಬಲ್ ಬಾಂಡ್ ಎಲ್ಲಿ ಹೋಗಿದೆ ಚೆಕ್ ಮಾಡಿ. ಡಬಲ್ ಬಾಂಡ್ ವಾಸ್ 3 and 4 and 2 1 ನಡುವೆ ಇತ್ತು. ಈಗೇನಾಗಿದೆ ಅದು 2 and 3 ನಡುವೆ ಬಂದಿದೆ. ದಿಸ್ ಈಸ್ ದ ಫೈನಲ್ ಆನ್ಸರ್. ಡೀಲ್-ಸೆಲ್ಡರ್ ರಿಯಾಕ್ಷನ್ ಮಾಡ್ತೀವಿ, ರಿಂಗ್ ಫಾರ್ಮೇಷನ್ ಮಾಡ್ತೀವಿ ನಾವು ಡೀಲ್-ಸೆಲ್ಡರ್ ರಿಯಾಕ್ಷನ್. ಲೆಫ್ಟ್ ಸೈಡ್ ನಿಮಗೆ 4π ಸಿಸ್ಟಮ್ ಎಲೆಕ್ಟ್ರಾನ್ ಸಿಸ್ಟಮ್ ಇರುತ್ತೆ, ರೈಟ್ ಸೈಡ್ 2π ಎಲೆಕ್ಟ್ರಾನ್ ಸಿಸ್ಟಮ್ ಇರುತ್ತೆ. ಆ್ಯಂಡ್ ಅಂಡರ್ ಥರ್ಮಲ್ ಕಂಡೀಷನ್ ಯು ವಿಲ್ ಗೆಟ್ 6 member ring. This is the basic reaction of ಡೀಲ್-ಸೆಲ್ಡರ್ reaction. So another thing we have to know here, ಸೊ ನಿನ್ನೆ ಆಲ್ರೆಡಿ ಇದನ್ನು ಕಲಿಸಿದ್ದೀನಿ ನಾನು. ಎಲೆಕ್ಟ್ರಾನ್ ಪೇರ್ ಈವನ್ ಇತ್ತಂದರೆ ಆಡ್ ಇತ್ತಂದರೆ ಯು ಶುಡ್ ಯೂಸ್ ದಿಸ್. ಕ್ಯಾನ್ ಯೂಸ್ ಆ್ಯಸ್ ಟ್ರಿಕ್ ಥರ ಯೂಸ್ ಮಾಡ್ಬೋದು ಇದನ್ನು. ಸಪೋಸ್ ಎಲೆಕ್ಟ್ರಾನ್ ಪೇರ್ ಏನಾದರೂ ಈವನ್ ಇತ್ತಂದರೆ that will go under light condition, photochemical condition ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ? photochemical condition. ಅನಂತರ ಏನು ಕೊಟ್ಟಿದ್ದೇನೆ ನಾನು? ಹೀಟ್ ಕಂಡೀಷನ್ ಆರ್ ಥರ್ಮಲ್ ಕಂಡೀಷನ್ ಅಂತ ಕೊಟ್ಟಿದ್ದೀನಿ. ಸೊ ಪೇರ್ ಆಫ್ ಎಲೆಕ್ಟ್ರಾನ್ ಏನಾದರೂ ಈವನ್ ಇತ್ತಂದರೆ that will be go through photochemical condition. ಪೇರ್ ಆಫ್ ಎಲೆಕ್ಟ್ರಾನ್ ಆಡ್ ಎಲೆಕ್ಟ್ರಾನ್ ಇತ್ತಂದರೆ that will go through the heat. ನಿನ್ನೆ ಕ್ಲಾಸ್ ಒಳಗೆ ಹೇಳಿದ್ದೆ. ಸೊ ಸರ್ ಇದು ಯಾವುದು ಹೋಗುತ್ತೆ ಅಂತ ಚೆಕ್ ಮಾಡಿರಿ. ನಾನು ಆಲ್ರೆಡಿ ಇಲ್ಲಿ ಬರೆದಿದ್ದೀನಿ.
It will go via thermal condition. You can check it. ನಮ್ಮ ಹತ್ರ ಎಷ್ಟಿದೆ ಪೇರ್ ಆಫ್ ಎಲೆಕ್ಟ್ರಾನ್? ಫಸ್ಟ್ ಪೇರ್ ಎಲೆಕ್ಟ್ರಾನ್ 2 ಆ್ಯಂಡ್ 3. ನಮ್ಮ ಹತ್ರ 3 ಪೈ ಎಲೆಕ್ಟ್ರಾನ್ ಸಿಸ್ಟಮ್ ಇದೆ. 3 ಪೈ ಇದಾವೆ. ಸೊ ಟೋಟಲ್ ಆಗಿ ಎಷ್ಟಿದ್ದಾವೆ? 6 ಪೈ ಎಲೆಕ್ಟ್ರಾನ್ ಇದ್ದಾವೆ. ಬಟ್ ಇಲ್ಲಿ ಏನು ಬರ್ದಿದ್ದೆ ನಾನು? ಎಲೆಕ್ಟ್ರಾನ್ ಪೇರ್ ಅಂತ ಬರ್ದಿದ್ದೀನಿ. ಸೊ ಎಲೆಕ್ಟ್ರಾನ್ ಪೇರ್ ಅಂದರೆ ಇಟ್ ವಿಲ್ ಬಿ 3. ದೆನ್ ಇಟ್ಸ್ ಆಡ್. It will go via thermal condition. For example, another example, ನಾನು ಏನಾದರೂ 2 ಪೈ ಮತ್ತು 2 ಪೈ ಸಿಸ್ಟಮ್ ತೊಗೊಂಡ್ರೆ, ಸರ್ ಇದು ಥರ್ಮಲ ಇಲ್ಲ ಫೋಟೋಕೆಮಿಕಲ್ ಕೇಳಿದ್ರೆ 2 ಪೈ ಮತ್ತು 2 ಪೈ ಏನಾಗುತ್ತೆ? ನಮ್ಮ ಹತ್ರ 1 ಪೈ ಸಿಸ್ಟಮ್ ಇದೆ. ಟೋಟಲ್ ಆಗಿ ಎಷ್ಟಾಗುತ್ತೆ? 2 ಪೈ ಸಿಸ್ಟಮ್ ಆಗುತ್ತೆ. ಫಸ್ಟ್ ಪೈ ಆ್ಯಂಡ್ ಸೆಕೆಂಡ್ ಪೈ. ಸೊ 2 ಪೈ ಅನ್ನೋದೇನಿದೆ? E1. ಸೊ E1 ಅಂದರೆ ಏನು? ಇದು ಇಟ್ ವಿಲ್ ಗೋ ವಯ ಫೋಟೋಕೆಮಿಕಲ್ ಕಂಡೀಷನ್. ನೀವೇನಂತ ಬರೀತೀರ ಅವಾಗ? H-. ಸಿಂಪಲ್ ಕ್ವಶನ್ ಇಲ್ಲಿಂದನೂ ಕೇಳ್ಬೋದು ಈ ಟೇಬಲ್ ಮೇಲಿಂದ. ನಿಮಗೆ ಅವ್ರು ಸಿಸ್ಟಮ್ ಕೊಡ್ತಾರೆ, ಯು ಹ್ಯಾವ್ ಟು ಕೌಂಟ್ ದಿ ಪೈ ಎಲೆಕ್ಟ್ರಾನ್ಸ್. ಪೈ ಬಾಂಡ್ ಎಷ್ಟಿದಾವೆ ಚೆಕ್ ಮಾಡಿರಿ. ಆಡ್ ಬಂದರೆ ಇಟ್ ವಿಲ್ ಗೋ ವಯ ಥರ್ಮಲ್. ಈವನ್ ಬಂದರೆ ಇಟ್ ವಿಲ್ ಗೋ ವಯ ಫೋಟೋಕೆಮಿಕಲ್ ಕಂಡೀಷನ್. ಲೈಟ್ ಕಂಡೀಷನಲ್ಲಿ ಹೋಗುತ್ತೆ. ಸೊ ಫಸ್ಟ್ ಯಾವ್ದು ನೋಡ್ತೀವಿ ಅಂದರೆ ನಾವು ಟೈಪ್ಸ್ ಆಫ್ ಸಿಸ್ಟಮ್ಸ್. ಡೈನ್ ಒಳಗೆ ಏನಾಗುತ್ತೆ? ಅಸೈಕ್ಲಿಕ್ ಡೈನು ಬರುತ್ತೆ, ಸೈಕ್ಲಿಕ್ ಡೈನು ಬರುತ್ತೆ, ಎಕ್ಸೋಸೈಕ್ಲಿಕ್ ಡೈನು ಬರುತ್ತೆ, ಆ್ಯಂಡ್ ಅರೋಮ್ಯಾಟಿಕ್ ಡೈನು ಬರುತ್ತೆ. ದ ಫಸ್ಟ್ ಒನ್ ಈಸ್ ಅಸೈಕ್ಲಿಕ್ ಡೈನ್. ಸೊ ಅಸೈಕ್ಲಿಕ್ ಡೈನ್ ಯಾವ ಥರ ಕಾಣಿಸುತ್ತೆ ಅಂದರೆ ನಾರ್ಮಲಿ ಈ ಥರ. ಅಸೈಕ್ಲಿಕ್, ಸೈಕ್ಲಿಕ್ ಎಲ್ಲ ಇದು ಡೈನ್ ಇದೆ. ಡೈನ್ ಯಾವತ್ತು 4 ಪೈ ಎಲೆಕ್ಟ್ರಾನ್ ಸಿಸ್ಟಮ್ ಇರಬೇಕು. ಸೊ ಸೈಕ್ಲಿಕ್ ಡೈನ್ ಯಾವ ಥರ ಇರುತ್ತೆ ಅಂದರೆ ದಿಸ್ ವಿಲ್ ಬಿ ಲುಕ್ ಲೈಕ್ ದಿಸ್. ಸರ್ ಇದು ಪಾರ್ಟಿಸಿಪೇಟ್ ಮಾಡುತ್ತಾ? ಎಸ್, ದಿಸ್ ಈಸ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ಡೀಲ್-ಸೆಲ್ಡರ್ ರಿಯಾಕ್ಷನ್. ಎಕ್ಸೋಸೈಕ್ಲಿಕ್ ಅಂತ ಅಂದರೆ ಸೈಕಲ್ ಎಂಡಿಗೆ ಏನಿರಬೇಕು? ಡಬಲ್ ಬಾಂಡ್ ಇರಬೇಕು. ದಿಸ್ ಕ್ಯಾನ್ ಆಲ್ಸೋ ಫಾರ್ಮ್ ಡೀಲ್-ಸೆಲ್ಡರ್ ಪ್ರಾಡಕ್ಟ್. ಅರೋಮ್ಯಾಟಿಕ್ ರಿಯಾಕ್ಷನ್ಸ್. ಸರ್ ಇದು ಫಾರ್ಮ್ ಆಗುತ್ತೆ? ಎಸ್, ದಿಸ್ ಕ್ಯಾನ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ಡೀಲ್-ಸೆಲ್ಡರ್ ರಿಯಾಕ್ಷನ್. ಇದು ಕೂಡ ಆಗುತ್ತೆ. ಅನದರ್ ಅರೋಮ್ಯಾಟಿಕ್ ಸಿಸ್ಟಮ್ ಸಲ್ಫರ್, ಇದು ಕೂಡ ಬರುತ್ತೆ ಅರೋಮ್ಯಾಟಿಕ್ ಸಿಸ್ಟಮ್. ನಮಗೇನು ಬೇಕು? ಟೋಟಲ್ ಆಗಿ 2 ಪೈ ಎಲೆಕ್ಟ್ರಾನ್ ಸಿಸ್ಟಮ್ ಬೇಕು. ವಿ ವಾಂಟ್ 2 ಪೈ ಆ್ಯಂಡ್ 2 ಪೈ. ಟೋಟಲ್ ಆಗಿ ಏನಾಗ್ತದೆ? 4 ಪೈ ಎಲೆಕ್ಟ್ರಾನ್ ಸಿಸ್ಟಮ್. 4 + 2 ಇರಬೇಕು ನಮಗೆ. ಡೈನ್ ಯಾವತ್ತೂ ಏನಿರುತ್ತೆ? ಡೈನ್ ಹತ್ರ 2 ಪೈ ಬಾಂಡ್ ಇರುತ್ತೆ. ಆ್ಯಸ್ ಐ ಶೋನ್ ಹಿಯರ್, ಡೈನ್ ಹತ್ರ ಏನಿರಬೇಕು? ಕಂಪಲ್ಸರಿ 2 ಪೈ ಇರಬೇಕು. ಟೋಟಲ್ ಆಗಿ 4 ಪೈ ಎಲೆಕ್ಟ್ರಾನ್ ಸಿಸ್ಟಮ್ ಇರುತ್ತೆ. ಸೊ ಅಸೈಕ್ಲಿಕ್ ಇದ್ರೂ ನಡೆಯುತ್ತೆ, ಸೈಕ್ಲಿಕ್ ಇದ್ರೂ ನಡೆಯುತ್ತೆ, ಎಕ್ಸೋಸೈಕ್ಲಿಕ್ ಇದ್ರೂ ನಡೆಯುತ್ತೆ, ಈ ಥರ ಅರೋಮ್ಯಾಟಿಕ್ ಇದ್ರೂ ನಡೆಯುತ್ತೆ. ಬಟ್ ಕಂಪೇರ್ ಟು ದೀಸ್ ಥಿಂಗ್ಸ್ ಅರೋಮ್ಯಾಟಿಕ್ ಸ್ಲೋ ಆಗಿ ಮೂವ್ ಆಗುತ್ತೆ. ಯಾಕಂದರೆ ಅರೋಮ್ಯಾಟಿಕ್ ಆಲ್ರೆಡಿ ಸ್ಟೇಬಲ್. ದಿಸ್ ಒನ್ ಈಸ್ ಆಲ್ರೆಡಿ ಸ್ಟೇಬಲ್. ಸ್ಟೇಬಲ್ ಯಾವತ್ತು ರಿಯಾಕ್ಷನ್ ಮಾಡಲ್ಲ. ಸೊ ಸ್ಲೋ ಆಗಿ ಮೂವ್ ಆಗುತ್ತೆ, ಡಿಪೆಂಡ್ ಅಪಾನ್ ದಿ ಆರ್ಡರ್. ಸೊ ಇಲ್ಲಿ ಏನಾದರೂ ಕ್ವಶನ್ ಕೇಳಿದ್ರೆ ಇಫ್ ಎಟ್ ಆಲ್, ಸೊ ಅರೋಮ್ಯಾಟಿಕ್ ಆರ್ಡರ್ ಬರೆದಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್. ಫಸ್ಟ್ ಅರೋಮ್ಯಾಟಿಕ್ ಯಾವ್ದು ಬರುತ್ತೆ? ಬೆಂಜಿನ್. ಬೆಂಜಿನ್ ಈಸ್ ದ ಮೋಸ್ಟ್ ಅರೋಮ್ಯಾಟಿಕ್ ಒನ್. ನೆಕ್ಸ್ಟ್ ಯಾವ್ದು ಬರುತ್ತೆ? ದಿಸ್ ಒನ್. ನೆಕ್ಸ್ಟ್ ಬರೋದು ಯಾವುದು ಅಂದರೆ ಸಲ್ಫರ್. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಪೈರೋಲ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದಿ ಆರ್ಡರ್ ಆಫ್ ಅರೋಮ್ಯಾಟಿಸಿಟಿ. ಸೊ ಎಷ್ಟು ಅರೋಮ್ಯಾಟಿಸಿಟಿ ಇರುತ್ತೆ ಅಷ್ಟು ಡೀಲ್-ಸೆಲ್ಡರ್ ರಿಯಾಕ್ಷನ್ನ ಕಮ್ಮಿ ತೋರಿಸುತ್ತೆ. ಅರೋಮ್ಯಾಟಿಸಿಟಿ ಏನಾಗ್ತಾ ಇದೆ ಇಲ್ಲಿ? ಸ್ಲೋ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಲೆಫ್ಟ್ ಟು ರೈಟ್ ಮೂವ್ ಆದಂಗೆ ಅರೋಮ್ಯಾಟಿಸಿಟಿ ಡಿಕ್ರೀಸ್ ಆಗ್ತಾ ಇದೆ. ಸೊ ಫಾಸ್ಟಾಗಿ ರಿಯಾಕ್ಷನ್ ಹೋಗೋದು ಯಾವುದಂದರೆ
ದಿಸ್ ವಿಲ್ ಗೋ ಆ್ಯಸ್ ಫಾಸ್ಟ್. ಎಲ್ಲಿ? ಡೀಲ್ಸ್-ಎಲ್ಡರ್ ರಿಯಾಕ್ಷನ್. ಸೊ ಶಾರ್ಟ್ ನೋಟ್ಸ್ ಒಳಗೆ ಏನು ಬರೀತೀರ ಅಂದರೆ, ಡೀಲ್ಸ್-ಎಲ್ಡರ್ ರಿಯಾಕ್ಷನ್ ಈಸ್ ಯೂನಿವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಆ್ಯರೋಮ್ಯಾಟಿಸಿಟಿ. ಎಷ್ಟು ಆ್ಯರೋಮ್ಯಾಟಿಕ್ ಇರುತ್ತೆ ಅಷ್ಟು ಲೆಸ್ ಆಗಿ ಮೂವ್ ಆಗುತ್ತೆ ಅದು. ಸೊ ಫಾಸ್ಟಾಗಿ ಮೂವ್ ಆಗೋದಂದರೆ ಯಾವುದಂದರೆ ದಿಸ್ ಒನ್. ವೆರಿ ಲೀಸ್ಟ್ ಅಂದರೆ ಬೆಂಜಿನ್. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾ ಕೆಳಗೆ ಬರೆದಿದ್ದು ಆ್ಯರೋಮ್ಯಾಟಿಸಿಟಿ ಆರ್ಡರ್, ಮೇಲ್ ಬರೆದಿದ್ದು ಡೀಲ್ಸ್-ಎಲ್ಡರ್ ರಿಯಾಕ್ಷನ್ ರೇಟ್. ನೀವು ಎಷ್ಟು ಸ್ಟೇಬಲ್ ಇರ್ತೀರ ಅಷ್ಟು ಸ್ಲೋ ಹೋಗ್ತೀರ ರಿಯಾಕ್ಷನ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಸಿಸ್ಟಮ್. ನೇಚರ್ ಆಫ್ ಡೈನ್ ಅಂತ ಬರುತ್ತೆ ಈಗ. ನೆಕ್ಸ್ಟ್ ಒನ್. ಸೊ ಡೈನ್ ಶುಡ್ ಬಿ ಸಿಸ್ and trans. ಮೋಸ್ಟ್ ಆಫ್ ದ ಕೇಸಸ್ ಸಿಸ್ ಒಳಗೆ ನಿಮ್ಮದು ರಿಯಾಕ್ಷನ್ ಆಗುತ್ತೆ. ಟ್ರಾನ್ಸ್ ಅಂದರೆ ಈ ಥರ. ಸೊ ಒನ್ ಸೈಡ್ ಏನಾಗಿದೆ, ಇದು ಡಬಲ್ ಬಾಂಡ್ ಈ ಸೈಡ್ ಇದೆ, ಡಬಲ್ ಬಾಂಡ್ ಈ ಸೈಡ್ ಇದೆ. ನೀವೇನಾದರೂ ಡೈನೋಫೈಲ್ ತೊಗೊಂಬಂದರೆ ರಿಯಾಕ್ಷನ್ ಕರೆಕ್ಟಾಗಿ ಆಗಲ್ಲ. ಸೊ ಮೋಸ್ಟ್ ಆಫ್ ದ ಕೇಸಸ್ ನಾವೇನು ಮಾಡ್ತೀವಿ, ಸಿಸ್ ಒಳಗೇ ರಿಯಾಕ್ಷನ್ ಮಾಡ್ತೀವಿ ಮೋಸ್ಟ್ ಆಫ್ ದ ಟೈಮ್. ಟ್ರಾನ್ಸ್ ಯಾವತ್ತೂ ರಿಯಾಕ್ಷನ್ ತೋರಿಸಲ್ಲ. ಕೆಲವೊಂದು ಟೈಮ್ ತೋರಿಸುತ್ತೆ, ಯಾವಾಗ ಇದು ರೊಟೇಷನ್ ಆದಾಗ ಮಾತ್ರ. ರಿಜಿಡ್ ಸಿಸ್ಟಮ್ ಇದ್ದರೆ, ದಿಸ್ ಒನ್ ಈಸ್ ಅ ನಾನ್ ರಿಜಿಡ್ ಆ್ಯಕ್ಚುಲಿ. ನೀವು ಸಿಂಗಲ್ ಬೌಂಡ್ ರೊಟೇಟ್ ಮಾಡ್ಬೋದು, ಮತ್ತೆ ಅದನ್ನು ಸಿಸ್ಗೆ ತರ್ಬೋದು. ದ್ಯಾಟ್ ಟೈಮ್ ಇಟ್ ಕ್ಯಾನ್ ಶೋ ಡೀಲ್ಸ್-ಎಲ್ಡರ್ ರಿಯಾಕ್ಷನ್. ಬಟ್ ನೀವೇನಾದರೂ ರಿಜಿಡಿಂದ ನಾನ್ ರಿಜಿಡ್, ದಿಸ್ ಒನ್ ಈಸ್ ಅ ರಿಜಿಡ್. ರಿಜಿಡ್ ಯಾವುದಂದ್ರೆ ದಿಸ್ ಟೈಪ್ ಆಫ್. ಸೊ ಇದನ್ನು ರೊಟೇಷನ್ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಸಿ ಇಟ್ಸ್ ಅ ಟ್ರಾನ್ಸ್. I agree, here we have 4 pi electron system. ಸರ್ ಡಬಲ್ ಬಾಂಡು ಇದೆ, ಡಬಲ್ ಬಾಂಡ್ ಇದೆ, ರಿಯಾಕ್ಷನ್ ತೋರಿಸ್ಬೇಕಲ್ಲ, ಇಟ್ ವೋಂಟ್ ಶೋ. ನಮಗೆ ಕಂಪಲ್ಸರಿ ಏನು ಬೇಕು, ಸಿಸ್ಸೇ ಇರಬೇಕು ರಿಯಾಕ್ಷನ್ ಆಗಬೇಕಂದ್ರೆ. ಟ್ರಾನ್ಸ್ ಎಲೆಕ್ಟ್ರಾನ್ ನಡೆಯಲ್ಲ. ಸೊ ನಾನ್ ರಿಜಿಡ್ ಇದ್ದರೆ ಇಟ್ ಕ್ಯಾನ್ ಶೋ, ಬಟ್ ರಿಜಿಡ್ ಇದ್ದಾಗ ಅದು ತೋರ್ಸೋಕ್ಕಾಗಲ್ಲ. ರಿಜಿಡ್ ಮೀನ್ಸ್ ಸೈಕ್ಲಿಕ್ಕಿಂದ ಏನಾಗಿದೆ, ಕಟ್ ಹಾಕಿದಾರ ಥರ ಇದೆ, ಇದು ರಿಯಾಕ್ಷನ್ ತೋರಿಸಲ್ಲ. ಸೊ ರಿಯಾಕ್ಟಿವಿಟಿ ಡೈಯಿಂಗ್. ಸರ್ ಡೈನ್ದು ರಿಯಾಕ್ಟಿವಿಟಿ ಯಾವ ಥರ ಇರುತ್ತೆ ಅಂದರೆ, ಸಿಂಪಲ್ ಏನಂದರೆ, ರಿಯಾಕ್ಟಿವಿಟಿ ಆಫ್ ಡೈನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಎಲೆಕ್ಟ್ರಾನ್ ಡೆನ್ಸಿಟಿ. ಸೊ ಇಷ್ಟು ಮಾತ್ರ ನೆನಪಿಟ್ರೂ ನಡೆಯುತ್ತೆ. ವೆರಿ ಇಂಪಾರ್ಟೆಂಟ್. ಡೈನ್ ಏನಿರಬೇಕು, ರಿಯಾಕ್ಟಿವಿಟಿ ಆಫ್ ಡೈನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಎಲೆಕ್ಟ್ರಾನ್ ಡೆನ್ಸಿಟಿ. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್. ಸೊ ಇದೇನಾದರೂ ನಿಮ್ಮ ಡೈನ್ ಇತ್ತಂದರೆ, ಡೈನ್ ಮೇಲೆ ಏನಿರಬೇಕಂದ್ರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇರಬೇಕು, ನಾಟ್ ವಿತ್ಡ್ರಾಯಿಂಗ್ ಗ್ರೂಪ್ಸ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಯಾವ್ದು ಬರುತ್ತೆ, ಇಟ್ ಕ್ಯಾನ್ ಬಿ OCS3. ಲೋನ್ ಪೇರ್ ಯಾರ ಹತ್ರ ಇರುತ್ತಲ್ಲ, that will come under electron donating groups. NH3, that can also donate electrons. CH3 hyper conjugation ಮಾಡೋದಿದ್ದು ಪ್ಲಸ್ H ಎಫೆಕ್ಟ್ ತೋರಿಸುತ್ತೆ. This one is a plus R, this is also plus R. So these all are increases the electron density towards the dyne. Dyne should be ಎಲೆಕ್ಟ್ರಾನ್ ಡೆನ್ಸಿಟಿ ಏನಿರಬೇಕು, ಜಾಸ್ತಿ ಇರಬೇಕು. ಸೊ ಏನಾದರೂ ಆರ್ಡರ್ ಕೇಳಿದರೆ, ಕೆಲವೊಂದು ಟೈಮ್ ನೆಟ್ ಒಳಗೆ ಕೇಳಿದ್ದಾರೆ ಈ ಥರ, ವಿಚ್ ಡೈನ್ ವಿಲ್ ಶೋ ಫಾಸ್ಟ್ ರಿಯಾಕ್ಷನ್ ಅಂತ. ಫಾಸ್ಟ್ ರಿಯಾಕ್ಷನ್ ಯಾವ ತೋರಿಸುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಸೊ ಎಕ್ಸಾಂಪಲ್ ಯಾವಂದರೆ ದಿಸ್ ಒನ್ OCS3, CH3. GOC ಕ್ಲಾಸ್ನ ಏನಾದರೂ ನೆನಪಿದ್ರೆ ಯು ಕ್ಯಾನ್ ಆನ್ಸರ್ ದಿಸ್. NH2 ಕ್ಲೋರಿನ್. ಸ್ಟಾರ್ಟ್ ಮಾಡಿ, ಆನ್ಸರ್ ಮಾಡಿ ನೋಡೋಣ. ABCD ಯಾವ್ದು ಫಾಸ್ಟ್ ಮೂವ್ ಆಗುತ್ತೆ ಹೇಳ್ರಿ.
ಎಲೆಕ್ಟ್ರಾನ್ ಡೆನ್ಸಿಟಿ ಎಲ್ಲಿ ಜಾಸ್ತಿ ಹೋಗ್ತದೆ ದಟ್ ವಿಲ್ ಗೋ ಫಾಸ್ಟರ್. ದಟ್ ಸಿಂಪಲ್. ಆನ್ಸರ್ ಹೇಳಿ. ಚೆಕ್ ಪ್ಲಸ್ ವೇರ್ ಇಸ್ ಪ್ಲಸ್ ಆರ್. ಆರ್ಡರ್ನ ಮರ್ತಿದ್ದಾರೆ ಅನ್ಕೋತೀನಿ ನಾನು. ಪ್ಲಸ್ ಆರ್ ಆರ್ ಪ್ಲಸ್ ಎಮ್ ಫಸ್ಟ್ ಬರುತ್ತೆ, ನೆಕ್ಸ್ಟ್ ಬರೋದು ಪ್ಲಸ್ ಎಚ್, ನೆಕ್ಸ್ಟ್ ಬರೋದು ಪ್ಲಸ್ ಇಂಡಕ್ಟಿವ್ ಎಫೆಕ್ಟ್. ಸೊ ಕ್ಲೋರಿನ್ ಏನು ಮಾಡ್ತಾ ಇದೆ ಅಂದರೆ ದಿಸ್ ಒನ್ ಈಸ್ ಶೋಯಿಂಗ್ ಮೈನಸ್ ಐ. ಇದು ಡೊನೇಟಿಂಗ್ ಅಲ್ಲ. GOC ಲೆಕ್ಚರ್ ನೋಟ್ಸ್ ಇದ್ರೆ ಯು ಕ್ಯಾನ್ ಸಿ ದಟ್ ಕ್ಲೋರಿನ್ ಈಸ್ ಅ ಮೈನಸ್ ಐ ಎಫೆಕ್ಟ್ ತೋರಿಸ್ತಾ ಇದೆ ಇಲ್ಲಿ. ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇಲ್ಲ, ವಿಡ್ರಾ ಮಾಡ್ತಾ ಇದೆ. ಸಿ ಏನು ತೋರಿಸ್ತಾ ಇದೆ, ಪ್ಲಸ್ ಆರ್ ತೋರಿಸ್ತಾ ಇದೆ. OCH3 ಆಲ್ಸೋ ಶೋಯಿಂಗ್ ಪ್ಲಸ್ ಆರ್ and B is showing plus H. ಸೊ ನಮ್ಮ ಆರ್ಡರ್ ಪ್ರಕಾರ ಏನಾಗಬೇಕಂದ್ರೆ ಇಟ್ ಹ್ಯಾಸ್ ಟು ಬಿ OCH3 ಇಲ್ಲಾಂದರೆ NH2 ಏನಿರಬೇಕು ಫಸ್ಟ್ ಬರಬೇಕು. ಬಟ್ O ಮತ್ತು NH2 ಒಳಗೂ ನೀವು ಕಾಂಪಿಟೇಷನ್ ಮಾಡಿದ್ರೆ ವಿಚ್ ಒನ್ ಈಸ್ ಅ ಮೋರ್ ಎಲೆಕ್ಟ್ರೋನೆಗೆಟಿವ್? ಆಕ್ಸಿಜನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಮೋರ್ ಎಲೆಕ್ಟ್ರೋನೆಗೆಟಿವ್ ಯಾವತ್ತೂ ಎಲೆಕ್ಟ್ರಾನ್ ಕೊಡಲ್ಲ. ಸೊ ಡೊನೇಷನ್ ಟೆಂಡೆನ್ಸಿ ಯಾವುದ್ರಲ್ಲಿ ಹೆಚ್ಚಿಗೆ ಆಗುತ್ತೆ ಅಂದರೆ ನೈಟ್ರೋಜನ್ ಗ್ರೇಟರ್ ದೆನ್ ಆಕ್ಸಿಜನ್. ಸೊ ಫಸ್ಟ್ ಬರೋದು ಯಾವುದಂದರೆ ನೈಟ್ರೋಜನ್. ಸಿ ಫಸ್ಟ್ ಬರುತ್ತೆ. ಸಿ ಈಸ್ ಗ್ರೇಟರ್ ದೆನ್ ಎ, ದೆನ್ ಬಿ, ದೆನ್ ಡಿ. ಡಿ ಲಾಸ್ಟ್ ಬರುತ್ತೆ. ಸೊ ನೈಟ್ರೋಜನ್ ಫಸ್ಟ್ ಡೊನೇಟ್ ಮಾಡುತ್ತೆ, ಯಾಕಂದರೆ ಎಲೆಕ್ಟ್ರೋನೆಗೆಟಿವ್ ಲೆಸ್ ಇದೆ. ಅದು ಮೋರ್ ಎಲೆಕ್ಟ್ರೋನೆಗೆಟಿವ್ ಇಟ್ ವೋಂಟ್ ಡೊನೇಟ್ ದಿ ಎಲೆಕ್ಟ್ರಾನ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಡೈನ್. ಎದ್ರ ಬಗ್ಗೆ ಮಾತಾಡ್ತೀವಿ ನಾವು? ಡೈನ್ ಬಗ್ಗೆ ಮಾತಾಡ್ತೀವಿ. ಡೈನ್ ಹೆಂಗಿರುತ್ತೆ? 4 pi ಎಲೆಕ್ಟ್ರಾನ್ ಸಿಸ್ಟಮ್. ಸೊ ಡೈನೋಫೈಲ್ ಕ್ಯಾನ್ 2 pi ಎಲೆಕ್ಟ್ರಾನ್ ಸಿಸ್ಟಮ್. ಸೊ ರಿಯಾಕ್ಟಿವಿಟಿ ಆಫ್ ಡೈನೋಫೈಲ್ ಏನು ನೆನ್ಪಿಡ್ತೀರಾ ನೀವು? ರಿಯಾಕ್ಟಿವಿಟಿ ಆಫ್ ಡೈನೋಫೈಲ್ inversely proportional to the electron density. ಜಸ್ಟ್ ಉಲ್ಟಾ ಆಗಿದೆ. ಅಲ್ಲಿ ರಿಯಾಕ್ಟಿವಿಟಿ ಏನಿತ್ತು ಡೈನ್ದು ಎಲೆಕ್ಟ್ರಾನ್ ಡೆನ್ಸಿಟಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇತ್ತು. ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಬರುತ್ತೆ. ಸೊ ನಿಮ್ಮ ಡೈನ್ ಮೇಲೆ ಎಷ್ಟು ಏನಿರುತ್ತಲ್ಲ ಗ್ರೂಪ್ಸು, ಸಪೋಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಎಷ್ಟು ವಿಡ್ರಾಯಿಂಗ್ ಗ್ರೂಪ್ ನೀವು ಏನು ಅಟ್ಯಾಚ್ ಮಾಡ್ತೀರಲ್ಲ ಅಷ್ಟು ಫಾಸ್ಟಾಗಿ ಮೂವ್ ಆಗುತ್ತೆ. ಸೊ ಹಿಯರ್ ಆಲ್ಸೋ ಐ ವಿಲ್ ಆಸ್ಕ್ ಒನ್ ಕ್ವಶನ್. ಯಾವ್ದು ಫಾಸ್ಟಾಗಿ ಮೂವ್ ಆಗುತ್ತೆ ಹೇಳ್ರಿ? NO2 and CHO all will show minus M effect. CHO ಇರ್ಬೋದು, NO2 ಇರ್ಬೋದು, ಸೈನೈಡ್ ಇರ್ಬೋದು, ಆಲ್ ವಿಲ್ ಶೋ ಮೈನಸ್ ಎಮ್ ಎಫೆಕ್ಟ್. ಅಂದರೆ ವಿಡ್ರಾ ಮಾಡ್ತವೆ, ಎಲೆಕ್ಟ್ರಾನ್ ವಿಡ್ರಾ ಗ್ರೂಪ್. ಯಾವ್ದು ಹೈಯೆಸ್ಟ್ ತೋರಿಸುತ್ತೆ ಹೇಳ್ರಿ? ಅಗೇನ್ GOC ಕ್ವಶನ್. ವಿಚ್ ಒನ್ ವಿಲ್ ಶೋ ಫಾಸ್ಟ್?
ಸೊ ಹೈಯೆಸ್ಟ್ ವಿಡ್ರಾಯಿಂಗ್ ಮಾಡೋದು ಅಂತ ನಿಮ್ಗೆ ಹೇಳಿದ್ದೆ GOC ಒಳಗೆ. ಇಟ್ಸ್ NO2. ದೆನ್ ಇಟ್ ವಿಲ್ ಕಮ್ ಸೈನೈಡ್, ದೆನ್ CHO ಇವೆಲ್ಲ ಬರುತ್ತೆ ವಿಡ್ರಾ ಮಾಡೋಕ್ಕೆ. ಬಟ್ ಹೈಯೆಸ್ಟ್ ಟೇಬಲ್ ಟಾಪರ್ NO2. ಯಾವ್ದಾದ್ರು ಕ್ವಶನ್ ಕೇಳಿದ್ರೆ NO2 ಹಾಕಿರ್ತಾನೆ ಅವನು. ಸೊ NO2 ಎಲ್ಲಿದೆ ಚೆಕ್ ಮಾಡಿ. ಹಿಯರ್ ಇಟ್ಸ್ ಅ ಫಸ್ಟ್ ಒನ್ NO2. ದಿಸ್ ಒನ್ ಇಸ್ ಸೆಕೆಂಡ್ ಆ್ಯಂಡ್ ಸೆಕೆಂಡ್. ಸೊ ಇಲ್ಲಿ ಏನಿದೆ, 1 ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ. ಸೊ ಇಲ್ಲಿ 2 ವಿಡ್ರಾಯಿಂಗ್ ಗ್ರೂಪ್ ಇದಾವೆ NO2. ಕರೆಕ್ಟ್ನಾ? ಸೊ D ವಿಲ್ ಗೋ ಫಾಸ್ಟರ್. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ C ಬರುತ್ತೆ. ವೈ C? ಇದರ ಹತ್ರ 2 CHO ಇದೆ, ಓನ್ಲಿ 1 CHO ಇಲ್ಲ. ಫಸ್ಟ್ ಕಂಪ್ಯಾರಿಸನ್ ನಾವು ಎದ್ರ ನಡುವೆ ಮಾಡ್ತೀವಿ, 2 ಎಲ್ಲಿದ್ದಾವೆ ಅಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಕಂಪ್ಯಾರಿಸನ್ ಎಲ್ಲಿ ಮಾಡ್ತೀವಿ ಅಂದರೆ ಸಿಂಗಲ್ ಇದಾವಲ್ಲ ಅಲ್ಲಿ. ಸೊ D ಆದಮೇಲೆ C ಬಂದಿದೆ, C ಆದಮೇಲೆ ಇಟ್ ವಿಲ್ ಬಿ ಅಗೇನ್ B. ಲಾಸ್ಟ್ ಒನ್ ಈಸ್ A. ದಿಸ್ ಈಸ್ ದ ಆರ್ಡರ್. ಸೊ ಪ್ಲೀಸ್ ಗೋ ರೀಡ್ GOC. ಇಲ್ಲಾಂದರೆ 2 ಮಾರ್ಕ್ಸ್ ಕಳ್ಕೊತಾರೆ ನೀವು GOC ಬರಲಿಲ್ಲ ಅಂದರೆ. ಸೊ ಎಲ್ಲ ನಮಗೆ ರೆಡಿ ಆಗಿದೆ ಈಗ. ಡೈನ್ ಆಲ್ಸೋ ಇಸ್ ರೆಡಿ, ಡೈನೋಫಾಲ್ ಆಲ್ಸೋ ರೆಡಿ. ಸೊ ವಿ ವಿಲ್ ಸ್ಟಾರ್ಟ್ ದಿ ರಿಯಾಕ್ಷನ್. ರಿಯಾಕ್ಷನ್ ಮೇಲೆ ಮೋಸ್ಟ್ ಆಫ್ ದ ಟೈಮ್ ಕ್ವಶನ್ ಕೇಳ್ತಾರೆ. ಇಲ್ಲಿಂದ ಇಂಪಾರ್ಟೆಂಟ್ ಚಾಲು ಆಗುತ್ತೆ. ಸೊ ಏನು ಮಾಡ್ತೀರಾ, ಇದನ್ನು ಇಲ್ಲಿ ಮೂವ್ ಮಾಡ್ತೀರಾ, ಆ್ಯಂಡ್ ಹಿಯರ್ ಯು ಹ್ಯಾವ್ ಟು ಮೂವ್, ಆ್ಯಂಡ್ ಹಿಯರ್ you will get the reaction like this. Simplest reaction, simple ಏನಿದು ರಿಯಾಕ್ಷನ್. ಸೊ ಅವ್ರು ಏನು ಬೇಕಾದ್ ಕೊಡಲಿ, ಡೈನೋಫಾಲ್ ಮೇಲೆ ಏನಾದರೂ ಬರಲಿ, ಡೈನಿನ್ ಮೇಲೆ ಏನಾದರೂ ಬರಲಿ, ನಮ್ದೇನು 4ನ ಮತ್ತು 2ನ ಅಟ್ಯಾಚ್ ಮಾಡೋದಷ್ಟೇ, 6 ಮೆಂಬರ್ ರಿಂಗ್ ಮಾಡೋದಷ್ಟೇ. ಸೊ ಸೆಕೆಂಡ್ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ನೋಡಿ, ದೇ ಹ್ಯಾವ್ ಗಿವನ್ ದಿಸ್ ಥಿಂಗ್. ನಮಗೇನು ಬೇಕು, ಈ ಕಡೆಯಿಂದ 4π ಎಲೆಕ್ಟ್ರಾನ್ ಸಿಸ್ಟಮ್ ಬೇಕು, ಈ ಕಡೆಯಿಂದ 2π ಎಲೆಕ್ಟ್ರಾನ್ ಸಿಸ್ಟಮ್ ಬೇಕು. ಇದೆಲ್ಲ ನಮ್ಗೆ ಮ್ಯಾಟರ್ ಆಗಲ್ಲ, ಅವ್ರು ಏನು ಬೇಕಾದ್ ಕೊಡಲಿ. ಸೊ ಫಸ್ಟ್ ವಿ ಹ್ಯಾವ್ ಟು ಡೂ, ಇದನ್ನ ಇಲ್ಲಿ ಮೂವ್ ಮಾಡ್ತೀರಾ, ಇದನ್ನ ಇಲ್ಲಿ ಮೂವ್ ಮಾಡ್ತೀರಾ, ಆ್ಯಂಡ್ ಇದನ್ನ ಇಲ್ಲಿ ಮೂವ್. ಸೊ ಫಸ್ಟ್ 6 ಮೆಂಬರ್ ರಿಂಗ್ ಬರ್ಕೊಳ್ಳಿ, ದಿಸ್ ಈಸ್ ಯುವರ್ ಆನ್ಸರ್. ಆಮೇಲೆ ಏನು ಮಾಡ್ತೀರಾ, ಅಟ್ಯಾಚ್ ಮಾಡಿ ಅದನ್ನು. 1 2 3 4, 1 2 3 4. ದಿಸ್ ಈಸ್ ಆಲ್ಸೋ 1 and 2. ಸೊ 1 and 2 ಮೇಲೆ ಏನಿದೆ, ಅದು ಎಕ್ಸ್ಟೆಂಡೆಡ್ ರಿಂಗ್ ಇದೆ. ಸೊ ಅದನ್ನು ಜಸ್ಟ್ ಅಟ್ಯಾಚ್ ಮಾಡಿಬಿಡಿ, ಅದನ್ನೇನು ಇದನ್ನು ಮಾಡಿಬಿಡಿ, ಅದು ಯಾವ ಥರ ಇದೆ ಆ ಥರ. ದಿಸ್ ವಿಲ್ ಬಿ ದ ಆನ್ಸರ್. ಸೊ ಇಲ್ಲೇನು ಮಾಡಿದ್ದಾರೆ ನೋಡಿ, ಅಗೇನ್ ದಿಸ್ ಈಸ್ ಆಲ್ಸೋ ಇಂಟ್ರೆಸ್ಟಿಂಗ್ ಕ್ವಶನ್. ನಮಗೇನು ಬೇಕು, 4π and 2π. ಸೊ 4π 2π ಇದ್ದಾಗ ಏನಾಗುತ್ತೆ, 6π ನಮಗೇನಾಗುತ್ತೆ, 6 ಮೆಂಬರ್ ರಿಂಗ್ ಬರುತ್ತೆ. ಸೊ ಅಗೇನ್ ಯು ಹ್ಯಾವ್ ಟು ಮೂವ್ ಹಿಯರ್, ಇದು ಇಲ್ಲಿ ಮಾಡ್ತೀರಾ, ಇಲ್ಲಿ ಕಳಿಸಿ. ಚೆಕ್ ಮಾಡಿ, 1 2 3 4 ಆ್ಯಂಡ್ 1 2 ನಂಬರಿಂಗ್ ಹಾಕಿ ಮಾಡಿ. ಸ್ಟಾರ್ಟಿಂಗ್ ನಿಮಗೆ ಇದು ಪರ್ಫೆಕ್ಟ್ ಆಗೋವರೆಗೂ ನೀವು ನಂಬರ್ ಹಾಕಬೇಕು. ಸೊ 1 2 3 4, 1 and 2. ಸೊ 2 and 3 ನಡುವೆ ಏನು ಬರುತ್ತೆ, ಡಬಲ್ ಬಾಂಡ್ ಬರುತ್ತೆ. ಬಟ್ ಇಲ್ಲೇನು ಮಾಡಿದ್ದಾರೆ, 1 and 4 ಮೇಲೆ ಏನಿದೆ, ಒಂದು ಬ್ರಿಡ್ಜಿಂಗ್ ಲಿಗ್ಯಾಂಡ್ ಇದೆ, ನಾಟ್ ಲಿಗ್ಯಾಂಡ್, ಬ್ರಿಡ್ಜಿಂಗ್ ಕಾರ್ಬನ್ ಇದೆ. ಯು ಕ್ಯಾನ್ ಸಿ ದಟ್ 1 ಪೊಸಿಷನ್ ಮೇಲೆ 4 ಪೊಸಿಷನ್ ಮೇಲೆ ಎಕ್ಸ್ಟೆಂಡೆಡ್ ಇದೆ. ಸೊ ಅದನ್ನು ನೀವು ಬರಿಬೇಕಲ್ವಾ. 1 and 4 ನಡುವೆ ಏನು ಮಾಡ್ತೀರಿ, 1 ಕಾರ್ಬನ್ದು ಬ್ರಿಡ್ಜ್ ಲಿಗ್ಯಾಂಡ್ ಬರಿತೀರಿ, ಬ್ರಿಡ್ಜ್ ಬರಿತೀರಿ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ರೈಟ್. ಸೊ ಅದೇ ಥರ ಏನೇನು ಮಾಡಿದ್ದಾರೆ, ನೆಕ್ಸ್ಟ್ ಕ್ವಶನ್ನು ಕೊಟ್ಟಿದ್ದಾರೆ. ಹಿಯರ್ ಆಲ್ಸೋ ದೇ ಹ್ಯಾವ್ ಗಿವನ್ 4π ಎಲೆಕ್ಟ್ರಾನ್ ಸಿಸ್ಟಮ್. ಯು ಕ್ಯಾನ್ ಸಿ ದಿಸ್ ಈಸ್ ಆಲ್ಸೋ 4π, ದಿಸ್ ಈಸ್ 2π. ಅವ್ರು ಏನು ಬೇಕಾದ್ರೂ ಕೊಡಲಿ ಸೈಡಿಗೆ, ಡಸಂಟ್ ಮ್ಯಾಟರ್. ಫಸ್ಟ್ ನಿಮ್ಮ ಕೆಲಸ ಏನು, 6 ಮೆಂಬರ್ ರಿಂಗ್ ಮಾಡೋದಷ್ಟೇ. ಈ ಡಬಲ್ ಬಾಂಡ್ ಇಲ್ಲಿ ಮೂವ್ ಆಗುತ್ತೆ, ಈ ಡಬಲ್ ಬಾಂಡ್ ಇಲ್ಲಿ ಆಗುತ್ತೆ, ಆ್ಯಂಡ್ ದಿಸ್ ಒನ್ ಹಿಯರ್. ಸೊ ಫಸ್ಟ್ ಏನು ಮಾಡ್ತೀರಾ, 6 ಮೆಂಬರ್ ರಿಂಗ್ನ ಫಾರ್ಮೇಷನ್ ಮಾಡಿ. ಅಗೇನ್ ನಂಬರ್ ಮಾಡಿ, 1 2 3 4, ಅಗೇನ್ 1 2. So here also you have to make 1 2 3 4 and 1 2. 2 and 3 ನಡುವೆ ಏನು ಬರುತ್ತೆ, ಡಬಲ್ ಬಾಂಡ್ ಬರುತ್ತೆ. ಕರೆಕ್ಟಾ?
ಆ್ಯಂಡ್ ಅಗೇನ್ ಇಲ್ಲೇನು ಮಾಡಿದ್ದಾರೆ, ಮತ್ತೆ ಬ್ರಿಡ್ಜಿಂಗ್ ಇದೆ. ಲಾಸ್ಟ್ ಟೈಮ್ ಇಟ್ ವಾಸ್ ಕಾರ್ಬನ್, ಜಸ್ಟ್ ಈ ಥರ ಇತ್ತದು. ಈಗೇನು ಮಾಡಿದ್ದಾರೆ, ಇಲ್ಲಿ ಆಕ್ಸಿಜನ್ ಹಾಕಿದ್ದಾರೆ, ಈ ಥರ ಮಾಡಿದ್ದಾರೆ. ಸೊ ಅದನ್ನೇನು ಬರಿಬೇಕು ನೀವು ಇಲ್ಲಿ, ಆಕ್ಸಿಜನ್ ಆ್ಯಂಡ್ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ದಿಸ್ ಒನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಸರ್ ನೀವೇನು ಹೇಳಿದ್ರಿ, ನಮ್ಮ ಹತ್ರ 4 pi ಎಲೆಕ್ಟ್ರಾನ್ ಸಿಸ್ಟಮ್ ಬೇಕು, 2 pi ಎಲೆಕ್ಟ್ರಾನ್ ಸಿಸ್ಟಮ್ ಬೇಕು. 2 pi ಎಲೆಕ್ಟ್ರಾನ್ ಸಿಸ್ಟಮ್ ಅಂತೂ ಇದೆ, ಬಟ್ ಹಿಯರ್ ಆಲ್ಸೋ ದೇ ಹ್ಯಾವ್ ಗಿವನ್ 2 pi. ಸೊ ಇಲ್ಲಿಂದ ರಿಯಾಕ್ಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ರಿಯಾಕ್ಷನ್ ಎದಕ್ಕೆ ಕೊಟ್ಟಿದ್ದಾರೆ ಅಂದರೆ ವೆರಿ ಇಂಪಾರ್ಟೆಂಟ್. ಫಸ್ಟ್ ಇದನ್ನು ನೀವು ನಿನ್ನೆ ಕಲಿಸಿದ್ದೆ ನಾನು, ರಿಂಗ್ ಕ್ಲೋಸ್ ಆ್ಯಂಡ್ ರಿಂಗ್ ಓಪನಿಂಗ್ ಅಂತ. ನಿನ್ನೆ ಕ್ಲಾಸ್ ರಿವಿಷನ್ ಮಾಡಿದರೆ ಇದು ಗೊತ್ತಾಗುತ್ತೆ. ಸೊ ಫಸ್ಟ್ ನೀವೇನು ಮಾಡಬೇಕು, ರಿಂಗ್ ಓಪನ್ ಮಾಡಬೇಕು. ರಿಂಗ್ ಓಪನ್ ಮಾಡುವಾಗ ಏನು ಮಾಡ್ತಾರೆ, ಇವೆರಡು ಎಲೆಕ್ಟ್ರಾನ್ನ ಇಲ್ಲಿ ಕಳಿಸ್ತೀರ ಆ್ಯಂಡ್ ಇಲ್ಲಿ ಕಳಿಸ್ತೀರ. ಸೊ ನಂಬರ್ ಮಾಡಿ ಅಗೇನ್ 1 2 3 4. ಸೊ ಬಾಂಡ್ ಬ್ರೇಕ್ ಮಾಡಿದ್ದೀರಾ ನೀವು, ರಿಂಗ್ ಓಪನ್ ಮಾಡ್ತಾ ಇದ್ದೀರಾ. ಸೊ ಇಟ್ ವಿಲ್ ಲುಕ್ ಲೈಕ್ ದಿಸ್ ಒನ್. ಚೆಕ್ ಮಾಡಿ ಅಗೇನ್ ನಂಬರಿಂಗ್ ಕೊಡ್ತೀನಿ, 1 2 3 4. ಡಾಟ್ ಲೈನು ಹಾಕಿದ್ದೀನಿ ನಾನು, ಅದೇನದು ಬಾಂಡ್ ಬ್ರೇಕ್ ಆಗಿದೆ ಅಂತ ಅರ್ಥ. 1 and 4 ನಡುವೆ ಏನಾಗಿದೆ, ಬಾಂಡ್ ಬ್ರೇಕ್ ಆಗಿದೆ. ಸೊ ಐ ಹ್ಯಾವ್ ರಿಮೂವ್ಡ್. 1 and 2 ನಡುವೆ ಏನಾಗಿದೆ, ಬಾಂಡ್ ಫಾರ್ಮೇಷನ್ ಆಗಿದೆ ಮತ್ತು ಇಟ್ ವಿಲ್ ಬಿ ಡಬಲ್ ಬಾಂಡ್. 2 and 3 ನಡುವೆ ಒಂದು ಡಬಲ್ ಬಾಂಡ್ ಇತ್ತು, ಇದೇನಾಗಿದೆ ಮುಂದೆ ಮೂವ್ ಆಗಿದೆ, ಅಂದರೆ 3 and 4ಗೆ ಬಂದಿದೆ. ಸೊ ನೌ ಯುವರ್ ಡೈಇನ್ ಈಸ್ ರೆಡಿ. ಸೊ ಡೈಇನ್ ರೆಡಿ ಇದೆ ನಿಮ್ಮದು. ಈಗ ರಿಯಾಕ್ಷನ್ ಅಷ್ಟೇ ಮಾಡಬೇಕು ನೀವು. ದಿಸ್ ಈಸ್ ಡೈಇನ್. ಡೈನೋಫೈಲ್ ಅಂತೂ NO2ನ ತೊಗೊಂಡು ಬಂದುಬಿಟ್ಟಿದೆ, ಹೈಲಿ ರಿಯಾಕ್ಟಿವ್. ಸೊ ಜಸ್ಟ್ ಮೂವ್ ಮಾಡ್ತೀರಾ ಆ್ಯಂಡ್ ಆನ್ಸರ್ 6 member ರಿಂಗ್, ದಿಸ್ ಒನ್. ಸೊ ಹಿಯರ್ 1 and 2 ನಡುವೆ ಏನಿದೆ, 1ಗೆ ಏನು ಅಟ್ಯಾಚ್ ಇದೆ, NO2, 2ಗೆ ಏನು ಅಟ್ಯಾಚ್ ಇದೆ, NO2. ದಿಸ್ ಈಸ್ ಹೌ ಇಟ್ ವಿಲ್ ಲುಕ್. ಟ್ರೈ ಮಾಡಿ ಇದನ್ನು. ಅಗೇನ್ ರಿಂಗ್ ಓಪನಿಂಗ್ ಇದೆ, ರಿಂಗ್ ಓಪನ್ ಮಾಡಿ ಆ್ಯಂಡ್ ಆನ್ಸರ್ ಮಾಡಿ. ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ನೀವು, ಇದೇನು ಬೇಕಾದ ಕೊಡಲಿ, ನಮಗೇನು ಬೇಕು ಓನ್ಲಿ ಡೈನೋಫೈಲ್. ಹಿಯರ್ ಐ ಹ್ಯಾವ್ ಟು ಮೇಕ್ ಲೈಕ್ ದಿಸ್ ಒನ್. ಅವ್ರ ಹಿಂದೆ ಏನು ಬೇಕಾದರೂ ಕೊಡಲಿ, ದ್ಯಾಟ್ ಆಲ್ಸೋ ಡಸಂಟ್ ಮ್ಯಾಟರ್. ಬಾಂಡ್ ಬ್ರೇಕ್ ಮಾಡಿ ಆ್ಯಂಡ್ ಆನ್ಸರ್ ಮಾಡಿ. ಆನ್ಸರ್ ಆದಮೇಲೆ ಡನ್ ಅಂತ ಮೆಸೇಜ್ ಮಾಡಿ. ರೈಟ್. ಈ ಚಾಪ್ಟರಲ್ಲಿ ಎಲ್ಲಿವರೆಗೂ ನೀವು ಪೆನ್ ಯೂಸ್ ಮಾಡಲ್ಲ ಅಲ್ಲಿವರೆಗೂ ಈ ಚಾಪ್ಟರ್ ಬರಲ್ಲ. ಯು ಹ್ಯಾವ್ ಟು ಕಮ್ ಅಟ್ಲೀಸ್ಟ್ ಟ್ರೈ ಮಾಡಲೇಬೇಕು. ಎಲ್ಲರೂ ಟ್ರೈ ಮಾಡಿ ಪ್ಲೀಸ್. ರಾಂಗ್ ಆದರೆ ರಾಂಗ್, ಡಸಂಟ್ ಮ್ಯಾಟರ್, ಬಟ್ ಯು ಶುಡ್ ನಾಟ್ ಫಿಯರ್. ಸೊ ಫಸ್ಟ್ ಅದನ್ನೇನು ಮಾಡಿ, ರಿಂಗ್ ಓಪನ್ ಮಾಡಬೇಕು ನೀವು. ಯಾಕಂದರೆ ಸರ್ ನೀವು ಹೇಳಿದ್ರಿ ಡೈನೋಫೈಲ್ ಇರಬೇಕಂತ, ಬಟ್ ಇಲ್ಲಿ ಏನೋ ಒಂದೇ ಡಬಲ್ ಬಾಂಡ್ ಇದೆ. ಸೊ ಫಸ್ಟ್ ಏನು ಮಾಡ್ತೀರಾ, ಓಪನ್ ಮಾಡ್ಬೇಕು ರಿಂಗ್. 4 member ರಿಂಗ್ ಮಾಡೋದು ಓಪನ್ ಹೆಂಗೆ ಮಾಡೋದು ಅಂದರೆ, ಇವೆರಡು ಎಲೆಕ್ಟ್ರಾನ್ ಏನು ಮಾಡ್ತಾರೆ, ಇಲ್ಲಿ ಶಿಫ್ಟ್ ಮಾಡ್ತೀರಾ, ಇದನ್ನ ಇಲ್ಲಿ ಶಿಫ್ಟ್ ಮಾಡ್ತೀರಾ. ಸೊ ಇಟ್ ವಿಲ್ ಲುಕ್ ಲೈಕ್ ದಿಸ್ ಒನ್. ಚೆಕ್ ಮಾಡಿ, ಈ ಥರ ಕಾಣಿಸ್ತಾ ಇದೆ ನಿಮ್ಮದು. ಇಸ್ ಇಟ್ ಕರೆಕ್ಟ್? ನೆಕ್ಸ್ಟ್ ಏನು ಮಾಡಿ, ಡೈನೋಫೈಲ್ ತೊಗೊಂಬನ್ನಿ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಸಿಂಪಲ್ಲೆಸ್ಟ್ ರಿಯಾಕ್ಷನ್. ಇದನ್ನ ಇಲ್ಲಿ ಕಳಿಸ್ತೀರಾ, ಇದನ್ನ ಇಲ್ಲಿ ಕಳಿಸ್ತೀರಾ, ದಿಸ್ ಒನ್ ಹೀಗೆ. ಡಬಲ್ ಬಾಂಡ್ ಅಂತೂ ಫಾರ್ಮೇಷನ್ ಮಾಡಿದ್ದೀನಿ, 6 member ರಿಂಗ್ ಬರಿತೀರಿ. ಆಮೇಲೆ ಅದೇನು ಅಟ್ಯಾಚ್ ಇದೆ ಅದನ್ನು ಬರ್ಕೊಳ್ಳಿ. ಸೊ ದಿಸ್ ಈಸ್ ಅ ಫೈನಲ್ ಆನ್ಸರ್.
ಕರೆಕ್ಟ್ ಇದೆಯಾ ನಿಮ್ಮ ಆನ್ಸರ? ಸೈಡಿಗೆ ಏನು ಬೇಕಾದರೂ ಕೊಡಲಿ ಅವರು, ಡಸಂಟ್ ಮ್ಯಾಟರ್. ಈ ಡಬಲ್ ಬಾಂಡಿಗೆ ಅಷ್ಟೇ ನಮ್ಮದು ಕೆಲಸ. ಗೊತ್ತಾಗಲಿಲ್ಲ ಅಂದರೆ ನಂಬರ್ ಹ್ಯಾಕ್ ಮಾಡಿ. ಹಿಯರ್ ಇಟ್ಸ್ 1 and 2, 1 2 3 4, 1 2 3 4. ದಿಸ್ ಈಸ್ 1 and 2. 1 and 2 ಮೇಲೆ ಎಕ್ಸ್ಟೆಂಡೆಡ್ ಇದೆ. ಹೋಪ್ ನಿಮ್ಮ ಆನ್ಸರು ಇದೇ ಥರ ಬಂದಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ, ನಿಮ್ಮ ಹತ್ರ ರಿಂಗ್ ಓಪನ್ ಮಾಡಿ ಆದರೂ ರಿಯಾಕ್ಷನ್ ಮಾಡಿಸ್ತಾರೆ. ಇದನ್ನು ಪ್ರಾಕ್ಟೀಸ್ ಮಾಡಿ, ಇವೆರಡು ಕ್ವಶನ್. ರಿಂಗ್ ಓಪನ್ ಯಾವ ಥರ ಮಾಡ್ತೀವಿ ಅಂತ. ರಿಂಗ್ ಓಪನ್ ಮಾಡಿ ನಿಮ್ಗೆ ಡೈನ್ ತೊಗೊಂಬರ್ತಾರೆ. ಆರ್ ಎಲ್ಸ್ ಡೈನೋ ಫೈಲ್ ಯಾವ ಥರ ತೊಗೊಂಬರ್ಬೇಕಂತನೂ, ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಫಾರ್ಮೇಷನ್ ಆಫ್ ಬೆಂಜೈನ್ ಕ್ಲಾಸ್ ಒಳಗೆ ಹೇಳಿದ್ದೀನಿ ಇದನ್ನು. ನಿಮ್ಮ ಹತ್ರ 2 ಹೆಲೋ ಆಟಮ್ ಇತ್ತಂದರೆ, ಸಪೋಸ್ ಇಫ್ ವಿ ಹ್ಯಾವ್ 2 ಹೆಲೋಜನ್ ಆ್ಯಂಡ್ ಬೆಂಜಿನ್, ಮೆಟಲ್ ತೊಗೊಂಬಂದರೆ ಏನಾಗುತ್ತೆ, ಇಟ್ ವಿಲ್ ಕನ್ವರ್ಟೆಡ್ ಇಂಟು ಬೆಂಜೈನ್ ಆಗಿ ಕನ್ವರ್ಟ್ ಆಗುತ್ತೆ. ಬೆಂಜೈನ್ ಈಸ್ ನಥಿಂಗ್ ಬಟ್ ಇಟ್ ಕ್ಯಾನ್ ಆ್ಯಕ್ಟ್ ಆ್ಯಸ್ ಡೈನೋಫೈಲ್ ಆಗಿ ಆ್ಯಕ್ಟ್ ಆಗುತ್ತೆ. ಸಾರಿ, ಬೆಂಜೈನ್ ಏನಾಗುತ್ತೆ, ನಿಮ್ಗೆ ಡಬಲ್ ಬಾಂಡ್ ಬೇಕಲ್ವಾ, ಸೊ ಬೆಂಜೈನ್ ಆಲ್ಸೋ ಡಬಲ್ ಬಾಂಡ್ನ ತೊಗೊಂಡ್ಬರುತ್ತೆ. ಯು ಕ್ಯಾನ್ ಚೆಕ್ ಹಿಯರ್. ಎಲ್ಲೋ ಮಾರ್ಕಿಂದ ಏನು ಮಾಡಿದೆ ನಾನು, ದ್ಯಾಟ್ ಡಬಲ್ ಬಾಂಡ್ನ ತೋರಿಸಿದೆ. ಸೊ ಈ ಥರ ನಿಮ್ಗೆ ಏನಾದರೂ ಹೆಲೋಜನ್ ಕೊಟ್ಟು ಮೆಟಲ್ ಮ್ಯಾಗ್ನೀಷಿಯಮ್ ಕೊಟ್ಟರೆ ಡೈನೋಫೈಲ್ನ ರೆಡಿ ಮಾಡಿ. ದಿಸ್ ಈಸ್ ಡೈನೋಫೈಲ್. ಅಂದರೆ ಇದಿಲ್ಲಿ ಮೂವ್ ಆಗುತ್ತೆ, ಇದು ಹೊರಗೆ ಹೋಗುತ್ತೆ. ದಿಸ್ ಒನ್ ಈಸ್ ಒನ್ ಟೈಪ್ ಆಫ್ ರಿಯಾಕ್ಷನ್. ಡೈನೋಫೈಲ್ ರೆಡಿ ಇದೆ. ನೀವು ಯಾರನ್ನ ತೊಗೊಂಬರ್ತೀರ, ಈಗ ಡೈನ ತೊಗೊಂಬನ್ನಿ, ರಿಯಾಕ್ಷನ್ ಮಾಡಿ, ರಿಯಾಕ್ಷನ್ ಪ್ರೊಸೀಡ್ ಆಗುತ್ತೆ. ಸೊ ಅದು ಅನದರ್ ರಿಯಾಕ್ಷನ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಸರ್ ಇಲ್ಲಿಂದನೂ ಡೈನೋಫೈಲ್ ರೆಡಿ ಆಗುತ್ತೆ. ಸೊ ನೀವೇನು ಮಾಡ್ತೀರಾ, ಈ ಕಂಡೀಷನ್ನ ನೆನ್ಪಿಟ್ಕೊಳ್ಳಿ. ಈ ಥರ ಬಂದರೆ ನೆನ್ಪಿಟ್ಕೊಳ್ಳಿ, ಈ ಥರ ಆಗುತ್ತೆ ಅಂತ. ಮೋರ್ ಇಂಟ್ರೆಸ್ಟ್, ನೀವೇನಾದರೂ ಇಂಟ್ರೆಸ್ಟ್ ಇದ್ದೀರಂದರೆ R1 ಏನು ಮಾಡುತ್ತೆ, NH2ನ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು N2 ಆಗಿ ಕನ್ವರ್ಟ್ ಮಾಡುತ್ತೆ, N2 ಪಾಸಿಟಿವ್. ಸೊ ನೆಕ್ಸ್ಟ್ ಏನಾದರೂ ಹೀಟ್ ಇತ್ತಂದರೆ CO2 ಏನಾಗುತ್ತೆ, ಗ್ಯಾಸ್ ಆಗಿ ಹೊರಗೆ ಹೋಗುತ್ತೆ ಆ್ಯಂಡ್ N2 ಹೊರಗೆ ಹೋಗುತ್ತೆ. ಸೊ ದಿಸ್ ಈಸ್ ಅ ರಿಯಾಕ್ಷನ್ ಆ್ಯಕ್ಚುಲಿ. ಬಟ್ ನೀವು ಏನು ನೆನ್ಪಿಟ್ಕೊಳ್ಳಿ, ಇಲ್ಲಿಂದ ನಿಮ್ಗೆ ಏನಾಗ್ತದೆ, ಬೆಂಜೈನ್ ಫಾರ್ಮೇಷನ್ ಆಗ್ತಾ ಇದೆ. ದಿಸ್ ಒನ್ ಈಸ್ ಬೆಂಜೈನ್. ಫಸ್ಟ್ ಏನು ಕೊಟ್ಟಿದ್ದೆ, ಮೆಟಲ್ ಮತ್ತು 2 ಹೆಲೋಜನ್ ಇರಬೇಕು. ಇಲ್ಲಾಂದರೆ ಈ ಕಂಡೀಷನ್ ನೆನ್ಪಿಟ್ಕೊಳ್ಳಿ, ಡೈನೋಫೈಲ್ ಯಾವ ಥರ ರೆಡಿ ಮಾಡ್ತೀವಂತ. ಅಗೇನ್ ಮತ್ತೆ ಏನು ತೊಗೊಂಬರ್ರಿ, ನೀವು ಡೈನ್ ತೊಗೊಂಬರ್ರಿ ಆ್ಯಂಡ್ ರಿಯಾಕ್ಷನ್ ಮಾಡಿ. ಆನ್ಸರ್ ಏನು ಬರುತ್ತೆ, ಈ ಥರ ಬರುತ್ತೆ. ದಿಸ್ ಇಸ್ ಅ ರಿಯಾಕ್ಷನ್. ಯು ಕ್ಯಾನ್ ಚೆಕ್ ಹಿಯರ್. ರಿಯಾಕ್ಷನ್ ಯಾವ ಥರ ಹೋಗ್ತಾ ಇದೆ ಅಂದರೆ 1 2 3 4. ವಾಟ್ ಈಸ್ ದಿಸ್? ದಿಸ್ ಒನ್ ಈಸ್ ಅ ಡೈಇನ್. ಬೆಂಜೈನಿಂದ ಏನು ಬಂತು, ದಿಸ್ ಡಬಲ್ ಬಾಂಡ್. ಏನಿದು, ಡೈನೋಫೈಲ್ 1 and 2. ಬಾಂಡ್ ಅಷ್ಟೇ ಶಿಫ್ಟ್ ಮಾಡಬೇಕಲ್ವ ನೀವು. ಇದನ್ನ ಇಲ್ಲಿ ಶಿಫ್ಟ್ ಮಾಡ್ತೀರಾ, ಇದನ್ನ ಇಲ್ಲಿ ಶಿಫ್ಟ್ ಮಾಡ್ತೀರಾ, ಇದನ್ನ ಇಲ್ಲಿ ಶಿಫ್ಟ್ ಮಾಡಿ. ಸೊ 1 and 2, ದಿಸ್ ಈಸ್ 1 2 3 4. 2 and 3 ನಡುವೆ ಡಬಲ್ ಬಾಂಡ್ ಬರುತ್ತೆ. ರಿಮೆಂಬರ್ ದಿಸ್ ರಿಯಾಕ್ಷನ್, ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ದಿಸ್ ಇಸ್ ಹೌ ಬೆಂಜೈನ್ ಫಾರ್ಮೇಷನ್ ಮಾಡ್ತೀವಿ ನಾವು. ಇಲ್ಲಿ ಏನು ಮಾಡಿದ್ವಿ, ರಿಂಗನ್ನ ಮುರಿದು ಏನು ಮಾಡಿದ್ವಿ ನಾವು, ಡೈನೋಫೈಲ್ನ ರೆಡಿ ಮಾಡಿದ್ವಿ. ಇಲ್ಲಿ ನಮ್ಗೆ ಏನು ರೆಡಿ ಆಗ್ತಾ ಇದೆ, ಇಲ್ಲಿ ಏನು ರೆಡಿ ಆಗಿದೆ, ಡೈನ್ ರೆಡಿ ಆಗಿದೆ, ಅಂದರೆ ಡಬಲ್ ಬಾಂಡ್ ಈ ಥರ. ಹಿಯರ್ ಇಟ್ಸ್ ಅ ಡೈನೋಫೈಲ್. ಸೊ ಬೋತ್ ಆರ್ ಡಿಫ್ರೆಂಟ್ ಕೇಸಸ್. ಪ್ಲೀಸ್ ಬಿ ರಿಮೆಂಬರ್ ದಿಸ್. ಸೊ ನೆಕ್ಸ್ಟ್ ಒನ್ ಯಾವುದಂದರೆ ರಿಜಿಯೋ ಸೆಲೆಕ್ಟಿವಿಟಿ. ವೆರಿ ವೆರಿ ಇಂಪಾರ್ಟೆಂಟ್. ಕೆಸೆಟ್ ಒಳಗೆ ಆಲ್ರೆಡಿ ಒಂದು ಕ್ವಶನ್ ಕೇಳಿದ್ದಾರೆ. PYQ ಇದೆ ಕೆಸೆಟ್ ಒಳಗೆ. ರಿಜಿಯೋ ಸೆಲೆಕ್ಟಿವಿಟಿ. ಸೊ ರಿಜಿಯೋ ಸೆಲೆಕ್ಟಿವಿಟಿ ಅಂದರೆ ಗೊತ್ತಾಗುತ್ತೆ ನಿಮಗೆ. ಸರ್ ನನ್ನ ಹತ್ರ ಡೈನೋಫೈಲ್ ಇದೆ ಆ್ಯಂಡ್ ಡೈನೋ ಇದೆ. ಸಿಂಪ್ಲೆಸ್ಟ್ ಏನು ರಿಯಾಕ್ಷನ್ ಮಾಡ್ತಾರೆ, ಇದನ್ನ ಇಲ್ಲಿ ಕಳಿಸ್ತೀರಾ, ಇದನ್ನ ಇಲ್ಲಿ ಕಳಿಸ್ತೀರಾ ಆ್ಯಂಡ್ ಇದನ್ನು.
ನಮಗೇನು ಪ್ರಾಬ್ಲಮ್ ಇಲ್ಲ ಈ ರಿಯಾಕ್ಷನ್ ಒಳಗೆ ಈ ಥರ ಆಗುತ್ತೆ. ಕರೆಕ್ಟಾ? ಐ ಆಮ್ ನಾಟ್ ರೈಟಿಂಗ್ ನಂಬರ್. ಈಗ ನಿಮಗೆ ನಂಬರ್ ಆಗ್ತಾ ಇಲ್ಲ, ನಾನು ಡೈರೆಕ್ಟ್ ರಿಯಾಕ್ಷನ್ ಬರಿತಿದ್ದೀನಿ. ಸೊ CH4 ಸರ್ ಇಲ್ಲಿ ಬಂದಿದೆ, ನೋ ಇಶ್ಯೂ, ನಮಗೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಡೈನ್ ಏನಿದೆ ಸಿಮೆಟ್ರಿಕ್ ಇದೆ. ನೀವು ಯಾವ ಕಡೆಯಿಂದ ಬರೆದ್ರೂ ಆನ್ಸರ್ ಒಂದೇ ಬರುತ್ತೆ ಇದು. ಬಟ್ ನೆಕ್ಸ್ಟ್ ರಿಯಾಕ್ಷನ್ ಏನು ಬರ್ತಿದ್ದೀನಿ ಅಂದರೆ ನಾನು NH2 ಬರ್ದಿದ್ದೀನಿ ಇಲ್ಲಿ. ಸೊ ಇಲ್ಲಿ 2 ಥರ ಆನ್ಸರ್ ಬರ್ಬೋದು. ಸೊ ಸಿಂಪ್ಲೆಸ್ಟ್ ಏನು ಮಾಡ್ತಾರೆ, ಒಬ್ರು ಏನು ಮಾಡ್ತಾರೆ ಇದನ್ನು, ಸರ್ ಈ ಥರ ಮಾಡಿರಿ, ರಿಯಾಕ್ಷನ್ ಈ ಥರ. ಸೊ ಅಗೇನ್ ನಂಬರಿಂಗ್ ಮಾಡ್ತಿದ್ದೀನಿ, 1 2 3 4 ಆ್ಯಂಡ್ 1 2 1 2 3 4 ಆ್ಯಂಡ್ 1 2. ಸೊ ಫಸ್ಟ್ ಪೊಸಿಷನ್ ಮೇಲೆ ಏನಿದೆ CHO ಇದೆ. ಡೈನೊಳಗೂ ಏನಿದೆ ಫಸ್ಟ್ ಪೊಸಿಷನಲ್ಲಿ NH2 ಇದೆ. ಸೊ ಅವ್ರು ಒಬ್ಬರು ಏನು ಮಾಡ್ತಾರೆ, ಈ ಥರ ರಿಯಾಕ್ಷನ್ ಮಾಡ್ತಾರೆ. ಸರ್ ಇದು ಕರೆಕ್ಟಾ ಏನೋ ರಾಂಗ ಅಂತ ವಿ ವಿಲ್ ಚೆಕ್. ಸರ್ ನಂಗೆ ಈ ಥರ ಬೇಡ, ನಾನು ಏನು ಮಾಡ್ತೀನಿ, ಇದನ್ನು ಕೆಳಗೆ ತೊಗೋತೀನಿ, CHO ಈ ಥರ ಬರೀತೀನಿ. ಸರ್ ದಿಸ್ ಈಸ್ ಆಲ್ಸೋ ಪಾಸಿಬಲ್ ರೈಟ್. NH2 ಯಾವ ಥರ ಇದೆ ಅದೇ ಥರ ಇಡ್ತೀನಿ. ಸೊ ಈಗ ರಿಯಾಕ್ಷನ್ ಏನು ಮಾಡ್ತೀನಿ ನಾನು, ಇದನ್ನು ಇಲ್ಲಿ ಕಳಿಸ್ತೀನಿ, ಇದನ್ನು ಇಲ್ಲಿ ಕಳಿಸ್ತೀನಿ. ಇದು ರಿಯಾಕ್ಷನ್ ಯಾವ ಥರ ಆಗುತ್ತೆ ಅಂದರೆ, NH2 ಎಲ್ಲಿದೆ ಅಲ್ಲೇ ಇದೆ, ಬಟ್ CHO ಎಲ್ಲಿ ಬಂದಿದೆ ಚೆಕ್ ಮಾಡಿ. ಸೆಕೆಂಡ್ ಪೊಸಿಷನ್ ಮೇಲೆ ಬಂದಿದೆ, ಯಾಕಂದರೆ ನಾನು ಸೆಕೆಂಡ್ ಪೊಸಿಷನ್ ಮೇಲೆ CHO ಅಟ್ಯಾಚ್ ಮಾಡಿದೆ. ಸೊ ಕ್ವಶನ್ ವಿಲ್ ಅರೈಸ್, ವಿಚ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್ ಹಿಯರ್. 2 products are possible. 2 product possible ಇದ್ದಾವೆ. ಸೊ ಅಗೇನ್ ಹಿಯರ್ GOC ವಿಲ್ ಮ್ಯಾಟರ್. ಇಲ್ಲಿ ಏನು ಬರುತ್ತೆ ಅಂದರೆ GOC ನಿಮ್ಗೆ ನೆನಪಿರಬೇಕು. ಸೊ ವಿಲ್ ಶೋ ಹಿಯರ್ ಯಾವ್ದು ಕರೆಕ್ಟು ಯಾವ್ದು ರಾಂಗ್ ಅಂತ. ಸೊ ಸಿಂಪ್ಲೆಸ್ಟ್ ರಿಯಾಕ್ಷನ್ ಇತ್ತಂದರೆ ದಿಸ್ ಒನ್ ಈಸ್ NH2. ಹಿಯರ್ ಇಟ್ ವಾಸ್ CHO. ಏನು ನೆನ್ಪಿಡ್ತೀರಾ ಅಂದರೆ ಇಲ್ಲಿ ಏನಿದೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ. ಹಿಯರ್ ಐ ಅಟ್ಯಾಚ್ CHO. ಡೈನ್ ಹತ್ರ ಏನಿದೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ. ಡೈನೋಫೈಲ್ ಮೇಲೆ ಏನಿದೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ. ಈ ಥರ ಏನಾದರೂ ಕಂಡೀಷನ್ ಬಂದಾಗ ನೀವು ಯಾವ ಥರ ಮಾಡಬೇಕಂದ್ರೆ ರಿಯಾಕ್ಷನ್. ಸೊ ನೈಟ್ರೋಜನ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ದ್ಯಾಟ್ ಮೀನ್ಸ್ ಇದರ ಎಂಡ್ ಒಳಗೆ ಏನು ಬರುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿ ಬರುತ್ತೆ. ಯು ಕ್ಯಾನ್ ಚೆಕ್. ಇದನ್ನು ಡಬಲ್ ಬಾಂಡ್ ಇಲ್ಲಿ ಪುಷ್ ಮಾಡಿ, ಇಲ್ಲೇನಾಗುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿ ಬರುತ್ತೆ. ಸಿಂಪ್ಲೆಟ್ ರೆಸೊನೆನ್ಸ್ ಇದೆ. ರೆಸೊನೆನ್ಸ್ ಟಾಪಿಕ್ ನೀವೇನಾದರೂ ನೋಡಿದ್ರೆ ಈ ರಿಯಾಕ್ಷನ್ ಕಲಿಸಿದೆ ನಾನು. ರೆಸೊನೆನ್ಸ್ ಎಂಡಿಗೆ ಏನಾಗ್ತಾ ಇದೆ, ನೆಗೆಟಿವ್ ಚಾರ್ಜ್ ಬರ್ತಾ ಇದೆ. ನೀವೇನು ನೆನ್ಪಿಡ್ಬೇಕಿಲ್ಲಿ, ಡೆಲ್ಟಾ ನೆಗೆಟಿವ್ ಅಂತ ಮಾರ್ಕ್ ಮಾಡ್ತೀರ, ನೆಗೆಟಿವ್ ಚಾರ್ಜ್. ಸೊ ಅದೇ ಥರ ಏನಿದೆ ಇಲ್ಲಿ CHO ಇದೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಇದು ಡೊನೇಟ್ ಮಾಡಲ್ಲ, ಏನು ಮಾಡ್ತಿದ್ದು, ವಿಡ್ರಾ ಮಾಡುತ್ತೆ. ಇವೆರಡು ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗುತ್ತೆ. ಅಗೇನ್ ಸೇಮ್ ರೆಸೋನೆನ್ಸ್ ಓನ್ಲಿ. ಸೊ ಅವಾಗ ಏನಾಗುತ್ತೆ, ಇದು ಕೇಸ್ ಒಳಗೆ ಡೆಲ್ಟಾ ಪಾಸಿಟಿವ್ ಬರುತ್ತೆ. ಇದರ ಅರ್ಥ ದಿಸ್ ಒನ್ ಈಸ್ ಪುವರ್ ಸೆಂಟರ್ ಇದೆ ಇದು, ಆ್ಯಂಡ್ ದಿಸ್ ಒನ್ ಈಸ್ ರಿಚ್ ಸೆಂಟರ್. ಅದರ ಹತ್ರ ಎಲೆಕ್ಟ್ರಾನ್ ಇದೆ, ಪುವರ್ ಇದೆ. ಸೊ ಎಲೆಕ್ಟ್ರಾನ್ ಪುವರ್ ಮತ್ತು ರಿಚ್ ಏನಾಗಬೇಕು, ಅಟ್ಯಾಚ್ ಆಗಬೇಕು ಅಷ್ಟೇ. ದಿಸ್ ಈಸ್ ಅ ಫಂಡಮೆಂಟಲ್. ಸೊ ನಾನು ಇನ್ನೊಂದು ಕೇಸ್ ತೊಗೊಂಡಿದ್ದೆ. ಈ ಸಾರಿ ಏನು ಮಾಡ್ತೀನಿ ಅಂದರೆ ನಾನು NH2 ಆ್ಯಂಡ್ ಡಬಲ್ ಬಾಂಡ್ ಪ್ಲಸ್ CHO ಏನು ಮಾಡ್ತೀನಿ, ಕೆಳಗೆ ತೊಗೋತೀನಿ. ಸೊ NH2 ಏನು ಮಾಡುತ್ತೆ, ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ ಅಂದರೆ ದಿಸ್ ಒನ್ ಈಸ್ ಡೆಲ್ಟಾ ನೆಗೆಟಿವ್.
ವಿಡ್ರಾ ಏನು ಮಾಡುತ್ತೆ, ಅದು CHO ವಿಡ್ರಾ ಮಾಡುತ್ತೆ. ಕೆಳಗೆ ತೊಗೊಂಡಿದ್ದೆ ನಾನು. ಸೊ ಡೆಲ್ಟಾ ಪಾಸಿಟಿವ್ ಮೇಲೆ ಬರುತ್ತೆ. ಸೊ ನೋಡಿ, ಕನೆಕ್ಷನ್ ಏನು ಆಗಬೇಕಾಯಿತು, ಈ ಥರ ಕನೆಕ್ಷನ್ ಆಗಲ್ಲ ರಿಯಾಕ್ಷನ್. ಸೊ ನೀವೇನು ಮಾಡ್ಬೇಕಂದ್ರೆ ಉಲ್ಟಾ ಮಾಡಿ ಕರ್ಕೊಂಬರ್ಬೇಕು. ಈ ಥರ ರಿಯಾಕ್ಷನ್ ಆಗಬೇಕಂದ್ರೆ ನೆಗೆಟಿವ್ ಪಾಸಿಟಿವ್ ಈ ಥರ ಇರಬೇಕು. ಇಷ್ಟು ನೆನಪಿಡೋಕ್ಕಾಗಲಿಲ್ಲ ಅಂದರೆ ಇಷ್ಟಾದರೂ ನೆನಪಿಡಿ. ಎಲೆಕ್ಟ್ರಾನ್ ಡೊನೇಟಿಂಗ್, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಎರಡೂ ಒಂದೇ ಸೇಮ್ ಸೈಡ್ ಇರಬೇಕು. ಫೈನಲ್ ಆಗಿ ರಿಯಾಕ್ಷನ್ ಯಾವ ಥರ ಆಗುತ್ತೆ, ಇದು ಇಲ್ಲಿ ಮೂವ್ ಆಗುತ್ತೆ, ಇದು ಇಲ್ಲಿ ಮೂವ್ ಆಗುತ್ತೆ, ಆ್ಯಂಡ್ ದಿಸ್ ಒನ್ ಇಲ್ಲಿ ಮೂವ್ ಹಿಯರ್. ಎಲೆಕ್ಟ್ರಾನ್ ಡೊನೇಟಿಂಗ್, ಎಲೆಕ್ಟ್ರಾನ್ ವಿಡ್ರಾಯಿಂಗ್. ಸೊ ಲಾಜಿಕ್ ಆಗಿ ಹೋಗ್ತೀನಿ ಅಂದರು ದ್ಯಾಟ್ ಈಸ್ ಆಲ್ಸೋ ಫೈನ್. ಆ ಥರ ಮಾಡ್ರಿ. ಮಾಡೋಕ್ಕಾಗಲಿಲ್ಲ ಅಂದರು ಎಲೆಕ್ಟ್ರಾನ್ ಡೊನೇಟಿಂಗ್ ಮತ್ತು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಏನಿರಬೇಕು 1 and 2 ಒಳಗೆ ಪೊಸಿಷನ್ ಒಳಗೆ ಇರಬೇಕು. ಸೊ ಇಲ್ಲಿಂದ ರಿಯಾಕ್ಷನ್ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಲೈಕ್ ದಿಸ್. ಎಲೆಕ್ಟ್ರಾನ್ ಡೊನೇಟಿಂಗ್, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಚೆಕ್ ಮಾಡಿ ನಂಬರ್ 1, 2, 3. ಇದನ್ನು ಪ್ರಿಫರೆನ್ಸ್ ಕೊಡೋಕೆ ಹೋಗಬೇಡ. ನಿಮ್ಮ ರಿಯಾಕ್ಷನ್ ಏನಿರಬೇಕು 1, 2 ಒಳಗೇನಿರಬೇಕು ಎಲೆಕ್ಟ್ರಾನ್ ಡೊನೇಟಿಂಗ್ ಆ್ಯಂಡ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರಬೇಕು. ಇಷ್ಟಾದರೂ ನೆನಪಿಡಿ, ಇಲ್ಲಾಂದರೆ ರಿಯಾಕ್ಷನ್ ಈ ಥರ ಡೆಲ್ಟಾ ಮೈನಸ್ ಡೆಲ್ಟಾ ಪಾಸಿಟಿವ್ ಅಂತ ನೆನಪಿಟ್ರು ಓಕೆ. ಬಟ್ ಎರಡು ಏನಿರಬೇಕು, ಸೇಮ್ ಸೈಡ್ ಬರಬೇಕು. ಎಲ್ಲಿ, ಫೈನಲ್ ಆನ್ಸರ್ ಒಳಗೆ. ಸೊ ದಿಸ್ ಈಸ್ ದ ರಿಯಾಕ್ಷನ್. ವಿ ವಿಲ್ ಗೋ ಟು ಫಸ್ಟ್ ರಿಯಾಕ್ಷನ್ ಓನ್ಲಿ. ಎರಡು ರಿಯಾಕ್ಷನ್ ಬರೆದಿದ್ದೀನಿ, ಫಸ್ಟ್ ಒನ್, ಸೆಕೆಂಡ್ ಒನ್. ದಿಸ್ ಒನ್ ಈಸ್ ಡೊನೇಟಿಂಗ್, ದಿಸ್ ಒನ್ ಈಸ್ ವಿಡ್ರಾಯಿಂಗ್. ನಮ್ಮ ಪ್ರಕಾರ ಏನು ಬರಬೇಕು, 1, 2 ಒಳಗೆ ಬರಬೇಕು, ಅಂದರೆ ಬಾಜು ಬರಬೇಕು. ದಿಸ್ ಒನ್ ಈಸ್ ಕರೆಕ್ಟ್ ಆನ್ಸರ್. ಇಲ್ಲೇನಿದೆ 1, 3 ಇದೆ, ದೂರ ಇದೆ. ದ್ಯಾಟ್ ಮೀನ್ಸ್ ದಿಸ್ ಈಸ್ ರಾಂಗ್. ಓಕೆನಾ? ಸೊ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಒನ್ ಈಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ದಿಸ್ ಒನ್ ಈಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಆಬ್ವಿಯಸ್ಲಿ ಆನ್ಸರ್ ಏನು ಬರಬೇಕು, ಇಲ್ಲಿ ಮೂವ್ ಮಾಡ್ತಾರೆ, ಇದನ್ನ ಇಲ್ಲಿ ಮೂವ್ ಮಾಡ್ತಾರೆ, ಇದನ್ನ ಇಲ್ಲಿ ಮೂವ್ ಮಾಡ್ತಾರೆ. ಫೈನಲ್ ಆನ್ಸರ್ ಶುಡ್ ಬಿ ಲೈಕ್ ದಿಸ್, OCS3 ಆ್ಯಂಡ್ OET. ಚೆಕ್ ಮಾಡಿ 1, 2 ಎರಡು ಒಂದೇ ಸೈಡ್ ಬರ್ದಿದ್ದೀನಿ ನಾನು. ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್. ಸೊ ಅಗೇನ್ ಆನ್ಸರ್ ದೇ ಹ್ಯಾವ್ ಗಿವನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಗೇನ್. ಸೊ NH2 ಏನು ಮಾಡ್ತಾ ಇದೆ, ಇದು ಡೊನೇಟ್ ಮಾಡ್ತಾ ಇದೆ ಸರ್, ದ್ಯಾಟ್ ಈಸ್ ಆಲ್ಸೋ ಕರೆಕ್ಟ್. CS3 ಏನು ಮಾಡುತ್ತೆ, ಪ್ಲಸ್ H ಎಫೆಕ್ಟ್ ತೋರಿಸುತ್ತೆ, ದ್ಯಾಟ್ ಈಸ್ ಆಲ್ಸೋ ಕರೆಕ್ಟ್. ನನ್ನ ಕ್ವಶನ್ ಏನಂದರೆ, A ಪೊಸಿಷನ್ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ, B ಪೊಸಿಷನ್ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಕ್ಯಾನ್ ಎನಿವನ್ ಆನ್ಸರ್? ಎರಡೂ ಡೊನೇಟ್ ಮಾಡೋ ಇದ್ದಾವೆ. ಜಾಸ್ತಿ ಎಲೆಕ್ಟ್ರಾನ್ ಡೆನ್ಸಿಟಿ ಎಲ್ಲಿರುತ್ತೆ ಹೇಳಿ? ಲಾಸ್ಟ್ ಕ್ವಶನ್ನ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿ. ಲಾಸ್ಟ್ ಕ್ವಶನ್ ಒಳಗೆ ಏನು ಹೇಳಿದ್ದೆ ನಾನು, NH2 ಇಸ್ ಡೊನೇಟಿಂಗ್ ಗ್ರೂಪ್. ಈ ಡೊನೇಟ್ ಮಾಡಿದ್ರೆ ಎಂಡ್ ಕಾರ್ಬನ್ ಮೇಲೆ ಏನಾಗುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಕರೆಕ್ಟಾ? ಸೊ ಎಂಡ್ ಕಾರ್ಬನ್ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆದರೆ CS3 ಡೊನೇಟ್ ಮಾಡ್ತಾ ಇದೆ, ಅದು ಎಂಡ್ ಕಾರ್ಬನ್ ಮೇಲೆ ಡೊನೇಟ್ ಮಾಡುತ್ತೆ. ಸೊ ವಿಚ್ ಒನ್ ಹ್ಯಾವ್ ಮೋರ್ ಎಲೆಕ್ಟ್ರಾನ್ ಡೆನ್ಸಿಟಿ? ಪ್ಲೀಸ್ ಆನ್ಸರ್ ಮಾಡಿ, A or B. ಇನ್ನೊಂದು ಸರಿ ಯೋಚನೆ ಮಾಡಿ, ದಟ್ ಇಸ್ ಅ ರಾಂಗ್ ಆನ್ಸರ್. ನೈಟ್ರೋಜನ್ ಎಲ್ಲಿದೆ ಅಲ್ಲ, ಅದರ ಅಪೋಸಿಟ್ ಯಾವತ್ತು ಏನಾಗುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿ ಬರುತ್ತೆ. ಎಂಡ್ ಕಾರ್ಬನ್ ಅಂತ ಹೇಳ್ತಿದ್ದೀನಿ, ನಾಟ್ ದಿಸ್ ಕಾರ್ಬನ್. ಎಂಡ್ ಒಳಗೆ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ನಮ್ಮ ಹತ್ರ ಏನಿದೆ ಆಪ್ಷನಲ್ಲಿ, ನೈಟ್ರೋಜನ್ ಡೊನೇಟ್ ಮಾಡ್ತಾ ಇದೆ, B ಮೇಲೆ ಏನಾಗುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್. ಸರ್ CS3 ಡೊನೇಟ್ ಮಾಡ್ತಾ ಇದೆ. CS3 ಎಂಡ್ ಕಾರ್ಬನ್ ಯಾವುದು, A. NH2 ಎಂಡ್ ಕಾರ್ಬನ್ ಯಾವುದು, B. ಸೊ B ಮೇಲೂ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆಗ್ತದೆ. ಸರ್ ವಿಚ್ ಒನ್ ವಿಲ್ ಶೋ ಮೋರ್ ಎಲೆಕ್ಟ್ರಾನ್ ಡೆನ್ಸಿಟಿ? ಆಲ್ರೆಡಿ ಕಲ್ತಿದ್ರಿ, ಪ್ಲಸ್ R ಈಸ್ ಗ್ರೇಟರ್ ದೆನ್ ಪ್ಲಸ್ H. ಸೊ ಜಾಸ್ತಿ ಎಲೆಕ್ಟ್ರಾನ್ ಡೊನೇಟ್ ಮಾಡೋದು ಯಾವುದು, ನೈಟ್ರೋಜನ್. ದ್ಯಾಟ್ ಮೀನ್ಸ್ ಹಿಯರ್ ಇಟ್ಸ್ ಅ ಮೋರ್ ಎಲೆಕ್ಟ್ರಾನ್ ಡೆನ್ಸಿಟಿ. B ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ. ಸೊ ಇದನ್ನು ಇದೇ ಥರ ಇಡ್ತೀರ ನೀವು. ಸೊ ರಿಯಾಕ್ಷನ್ ಮಾಡಿ, ದಿಸ್ ಒನ್ ಈಸ್ ಅ ಪಾಸಿಟಿವ್ ಸೆಂಟರ್,
ಇದನ್ನ ಇಲ್ಲಿ ಕಳಿಸ್ತೀರಾ, ಇದನ್ನ ಇಲ್ಲಿ ಕಳಿಸ್ತೀರಾ. ಸಿಂಪ್ಲೆಸ್ಟ್ ರಿಯಾಕ್ಷನ್ ಹಾಗೆ NH2 CHO. ಆಮೇಲೆ ಇಲ್ಲಿ ಬರೀತೀರಾ CH3 ಬರೀತೀರಾ. ಸೊ ದಿಸ್ ಈಸ್ ಅ ರಿಯಾಕ್ಷನ್. ಸರ್ ಈ ಥರ ಕೊಟ್ಟರು ಅವರು ಮಾಡ್ರಿ. ಕೆಲವೊಂದು ಟೈಮ್ ಏನು ಮಾಡ್ತಾರೆ ಅವರು ನಿಮಗೆ ಉಲ್ಟಾ ಕೊಡ್ತಾರೆ. ರಿಯಾಕ್ಷನ್ ಕ್ಯಾನ್ ಬಿ ಲೈಕ್ ದಿಸ್ ಆಲ್ಸೋ. CHO ಇದೆ, NH2 ಇದೆ, CHO ಇದೆ. ಟ್ರೈ ಮಾಡಿದ್ದಾನೆ ಆನ್ಸರ್ನ ಚೆಕ್ ಮಾಡಿ. ಸಾರಿ, ದಿಸ್ ಈಸ್ ನಾಟ್ CHO, ದಿಸ್ ಈಸ್ ಅ CH3. ನಾವು ಉಲ್ಟಾ ಬರ್ತಿದ್ದೀನಿ ಈಗ. ಆನ್ಸರ್ ಟ್ರೈ ಮಾಡಿ. ಅಟ್ಲೀಸ್ಟ್ ನನಗೇನು ಹೇಳಿ ಯಾವ್ದು ಕನೆಕ್ಷನ್ ಆಗುತ್ತೆ ಅಂತ ಹೇಳಿ. ದಿಸ್ ಒನ್ ಈಸ್ A, B, ದಿಸ್ ಒನ್ ಈಸ್ A ಆ್ಯಂಡ್ B. ಓಕೆ, ಇದನ್ನ ಡಿಫ್ರೆಂಟ್ ಕೊಡ್ತೀನಿ ನಾನು. C ಆ್ಯಂಡ್ D. A ಆ್ಯಂಡ್ C ನಡುವೆ ಬಾಂಡ್ ಮಾಡ್ತೀರಾ ಆರ್ ಎಲ್ಸ್ A ಆ್ಯಂಡ್ D ನಡುವೆ ಬಾಂಡ್ ಮಾಡ್ತೀರಾ? ಹೇಳ್ರಿ. ಸ್ಲೈಡ್ ಆನ್ಸರ್ ಏನಿದೆ ಸ್ಲೈಡಲ್ಲೇ ಇದೆ. ಜಸ್ಟ್ ಉಲ್ಟಾ ಮಾಡಿ ಬರ್ತಿದ್ದೀನಿ ಅಷ್ಟೇ ನಾನು. A ಆ್ಯಂಡ್ D ಆನ್ಸರ್ ಮಾಡ್ತೀರಾ, A ಆ್ಯಂಡ್ C ಮಾಡ್ತೀರಾ ಬಾಂಡ್ನ? ವಿಚ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್? ಸೊ ಮೇಲ್ ಕರೆಕ್ಟ್ ಇತ್ತು, ನೀವೇನು ಪ್ರಾಬ್ಲಮ್ ಇದಿರಲಿಲ್ಲ, ನಿಮಗೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಉಲ್ಟಾ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಕೆಳಗೆ ಇದೆ. ಸೊ ಡೈರೆಕ್ಟ್ ರಿಯಾಕ್ಷನ್ ಮಾಡಿದ್ರಿ ನೀವು. ಸೊ ಇಲ್ಲೇನಿದೆ, ಎಲೆಕ್ಟ್ರಾನ್ ಡೆನ್ಸಿಟಿ ಮೇಲೆ ಹೋಗಿದೆ. ಯಾಕಂದರೆ ನೈಟ್ರೋಜನ್ ಇಲ್ಲಿ ಡೊನೇಟ್ ಮಾಡ್ತಾ ಇತ್ತು ಅಂದರೆ B ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗಿದೆ. ಸೊ B ಮೇಲೆ ಎಲೆಕ್ಟ್ರಾನ್ ಜಾಸ್ತಿ ಆಗಿದ್ರೆ ಈ ಕಡೆ ನೋಡಿ ಎಲೆಕ್ಟ್ರಾನ್ ಡೆನ್ಸಿಟಿ ಕಮ್ಮಿಯಲ್ಲಿದೆ, ಡೆಲ್ಟಾ ಪಾಸಿಟಿವ್ ಕೆಳಗಿದೆ. ಈ ಥರ ರಿಯಾಕ್ಷನ್ ಆಗಲ್ಲ ಅಂತ ಹೇಳಿದೆ ನಾನು. ಸೊ ಅವಾಗ ಏನು ಮಾಡ್ತೀರಾ ಅಂದರೆ ಇದನ್ನು ಉಲ್ಟಾ ಮಾಡಬೇಡಿ, ಯಾವ್ದಾದ್ರು ಒಂದು ಉಲ್ಟಾ ಮಾಡಿ. ನಾನು CHOನ ಏನು ಮಾಡ್ತೀನಿ ಈಗ ಕೆಳಗೆ ತೊಗೊಂಡ್ಬಿಡ್ತೀನಿ. ಅವಾಗ ಸೇಮ್ ರಿಯಾಕ್ಷನ್ ಮಾಡಿ, ರಿಯಾಕ್ಷನ್ ನಿಮಗೆ ಅದೇ ಥರ ಬರುತ್ತೆ. ಮೇಲೇನಿದೆ CH3, ಇಟ್ಸ್ NH2 ಆ್ಯಂಡ್ CH. ಬೋತ್ ಆರ್ ಸೇಮ್. ಚೆಕ್ ಮಾಡಿ. NH2 ಸೈಡ್ ಏನು ಬಂದಿದೆ, CHO ಬಂದಿದೆ. NH2 ಸೈಡ್ ಏನು ಬಂದಿದೆ, CHO ಬಂದಿದೆ. ಸ್ಟಾರ್ಟಿಂಗ್ ಒಳಗೆ ಯಾವ ಥರ ಇತ್ತಿದ್ದು CHO ಈ ಥರ ಇತ್ತು. ಸೊ ಅದನ್ನು ಉಲ್ಟಾ ಮಾಡಿ ಆನ್ಸರ್ ತೊಗೊಂಬಂದಿದ್ದೀನಿ. ರೀಸನ್ ನಿಮ್ಗೆ ಗೊತ್ತಿರಬೇಕು ಎದಕ್ಕಂತ. ಯಾಕಂದರೆ B ಎಲೆಕ್ಟ್ರಾನ್ ಡೆನ್ಸಿಟಿ ಎಲ್ಲಿ ಜಾಸ್ತಿ ಇರುತ್ತೆ, ಪಾಸಿಟಿವ್ನ ನೀವು ಅದೇ ಡೈರೆಕ್ಷನ್ ಕರ್ಕೊಂಬರ್ಬೇಕು. ಈಗ ನೋಡಿ ಡೈರೆಕ್ಟ್ ಕನೆಕ್ಟಿಂಗ್ ಆಗ್ತಾ ಇದೆ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಡೂ ದ ರಿಯಾಕ್ಷನ್. ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. 2 ಸತಿ ನೋಡಿ ನಾನು ಅಪ್ಲೋಡ್ ಮಾಡಿರ್ತೇನೆ, ರಿವಿಷನ್ ಮಾಡಿ, ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸಿಂಪ್ಲೆಸ್ಟ್ ರೂಲ್ ಏನು ಮಾಡಿರಿ, ಎಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಡೊನೇಟ್ ಮಾಡೋರು ಇರ್ತಾರ ಅಲ್ಲೇ ನೀವು ಏನು ಮಾಡಬೇಕು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ನ ಕರ್ಕೊಂಬರ್ಬೇಕು. ಇದು ಸಿಂಪಲ್ ರಿಯಾಕ್ಷನ್. ಮತ್ತೊಮ್ಮೆ ಹೇಳ್ತೀನಿ, ಎಲ್ಲಿ ಡೊನೇಟ್ ಮಾಡೋರು ಇರ್ತಾರಲ್ಲ, ಜಾಸ್ತಿ ಡೊನೇಟ್ ಮಾಡೋರು, ಸಾರಿ ಇಲ್ಲಿ ಡೊನೇಟ್ ಮಾಡೋರು ಅನ್ಬೇಡ್ರಿ, ಮತ್ತೆ ಜಾಸ್ತಿ ಎಲ್ಲಿ ಡೊನೇಟ್ ಮಾಡೋರು ಇರ್ತಾರಲ್ಲ ಅದ್ರ ಬಾಜುನು ಏನಿರಬೇಕು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರಬೇಕು. ಸೊ ದಿಸ್ ಈಸ್ ದ ಫಂಡಮೆಂಟಲ್ ರೂಲ್. ನಾವು ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್. ಉಲ್ಟಾ ಮಾಡಿದ್ದೀನಿ, ಮತ್ತೆ ಆನ್ಸರ್ ಮಾಡಿ. ಸೇಮ್ ಫಂಡಮೆಂಟಲ್. ಆಗ ಇಲ್ಲಿ ನಿಮ್ಗೆ ಟ್ರಿಕ್ ಹಾಕಿದೆ, ಈಗ ಇಲ್ಲಿ ಟ್ರಿಕ್ ಹಾಕಿದೆ ನಾನು. ಹಿಂಟ್ ಕೊಟ್ಟುತ್ತೆ ನಿಮಗೆ. CHOನು ಏನು ಮಾಡುತ್ತೆ, -M ತೋರಿಸುತ್ತೆ. ದಿಸ್ ಈಸ್ ಆಲ್ಸೋ -M. CHO ಇಂದ ಡೆಲ್ಟಾ ಪಾಸಿಟಿವ್ ಎಲ್ಲಿ ಬರುತ್ತೆ, A ಸೆಂಟರ್ ಮೇಲೆ ಬರುತ್ತೆ. NO2ದಿಂದ ಡೆಲ್ಟಾ ಪಾಸಿಟಿವ್ ಎಲ್ಲಿ ಬರುತ್ತೆ, B ಸೆಂಟರ್ ಮೇಲೆ ಬರುತ್ತೆ.
ಸೊ ನಿಮಗೆ ಗೊತ್ತು ವಿಚ್ ಒನ್ ಹ್ಯಾಸ್ ಮೋಸ್ಟ್ ಎಲೆಕ್ಟ್ರಾನಿಕ್ ವಿಡ್ರಾಯಿಂಗ್ ಗ್ರೂಪ್. 2 ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪೇ ಅಟ್ಯಾಚ್ ಮಾಡಿದ್ದೀನಿ ನಾನು. ಈ ಎಲೆಕ್ಟ್ರಾನ್ ಡೆನ್ಸಿಟಿಯಿಂದ ಈ ಕಾರ್ಬನ್ ಮೇಲೆ ಏನಾಗ್ತಾಯಿದೆ, ಎಲೆಕ್ಟ್ರಾನ್ ಡೆನ್ಸಿಟಿ ಡಿಕ್ರೀಸ್ ಆಗ್ತಾಯಿದೆ. ಈ ವಿಡ್ರಾಯಿಂಗ್ ಗ್ರೂಪಿಂದ ಈ ಕಾರ್ಬನ್ ಮೇಲೆ ಏನಾಗ್ತಾ ಇದೆ, ಎಲೆಕ್ಟ್ರಾನ್ ಡೆನ್ಸಿಟಿ ಡಿಕ್ರೀಸ್ ಆಗ್ತಾ ಇದೆ. ಯಾವ್ದು ಜಾಸ್ತಿ ಡಿಕ್ರೀಸ್ ಆಗ್ತಾ ಇದೆ ಹೇಳ್ರಿ ನನಗೆ. ಎ ಡಿಕ್ರೀಸ್ ಆಗ್ತಾ ಇದೆ, ಬಿ ಡಿಕ್ರೀಸ್ ಆಗ್ತಾ ಇದೆ? ಆನ್ಸರ್ ಫಸ್ಟ್ ಫೈಂಡ್ ಔಟ್ ಮಾಡಿ ವಿಚ್ ಒನ್ ಹ್ಯಾವ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಯಾವ್ದು ಜಾಸ್ತಿ ಪುಲ್ ಮಾಡುತ್ತೆ ಅಂತ ನೋಡ್ರಿ ಅಲ್ಲಿ. ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಲ್ಲಿ, NO2 and CH. ನಮಗೆ ಗೊತ್ತು NO2 ಈಸ್ ಮೋರ್ ಪವರ್ಫುಲ್ ದೆನ್ ದಿ CH. ಸೊ NO2 ಮೋರ್ ಪವರ್ಫುಲ್ ಇತ್ತಂದರೆ ಇದ್ರ ಎಂಡ್ ಪೊಸಿಷನ್ ಯಾವುದು, ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಡಿಕ್ರೀಸ್ ಆಗುತ್ತೆ. ಸೊ CHO ಈಸ್ ಲೆಸ್ ಎಲೆಕ್ಟ್ರೋ ವಿಡ್ರಾಯಿಂಗ್ ಗ್ರೂಪ್, ಅಂದರೆ ಇಲ್ಲೇನಾಗುತ್ತೆ, ಡೆಲ್ಟಾ ಪಾಸಿಟಿವ್ ಕಮ್ಮಿ ಡಿಕ್ರೀಸ್ ಆಗುತ್ತೆ ಕಂಪೇರ್ ಟು. ಸೊ ನಮ್ದೇನಿರ್ಬೇಕೀಗ, ಎಲ್ಲಿ ಜಾಸ್ತಿ ಡಿಕ್ರೀಸ್ ಆಗಿದೆ ಅಲ್ಲಿ ನಾವು ನೆಗೆಟಿವ್ ಸೆಂಟರ್ನ ಅಟ್ಯಾಕ್ ಮಾಡಬೇಕು. ಚೆಕ್ ಮಾಡಿ ನಮ್ಮ ನೆಗೆಟಿವ್ ಸೆಂಟರ್ ಕರೆಕ್ಟ್ ಇದೆ ಅಂತ. ಇಲ್ಲಿಂದ ಇದು ಡೊನೇಟ್ ಆಗುತ್ತೆ ಅಂದರೆ ದಿಸ್ ಒನ್ ಈಸ್ ನೆಗೆಟಿವ್ ಸೆಂಟರ್, ಕರೆಕ್ಟಾ? ಆಮೇಲೆ ಇದು ನಮ್ಗೆ ಗೊತ್ತಾಗಿದೆ, ದಿಸ್ ಒನ್ ಈಸ್ ಆಲ್ಸೋ ಪಾಸಿಟಿವ್ ಸೆಂಟರ್. ಸೊ ಡೈರೆಕ್ಟ್ ರಿಯಾಕ್ಷನ್ ಆಗುತ್ತೆ. ದಿಸ್ ಈಸ್ ದಿ ಫೈನಲ್ ಆನ್ಸರ್, NO2 and CHO double bond NH2. ದಿಸ್ ಈಸ್ ಹೌ ಇಟ್ ವಿಲ್ ಕಮ್. ಸೊ ನಿಮಗೇನು ಮಾಡ್ತೀನಿ ಅಂದರೆ, ಬೇಕಂತ ಟ್ರಿಕ್ ಮಾಡ್ತೀನಿ. ಈಗ CHO ಮೇಲೆ ಕೊಡ್ತೀನಿ, NO2 ಕೆಳಗೆ ಕೊಡ್ತೀನಿ, ರಿಯಾಕ್ಷನ್ ಮಾಡಿ. ನಿಮ್ಗೆ ಪ್ರಾಕ್ಟೀಸ್ ಆಗಲಿ ಅಂತಲೇ ಜಾಸ್ತಿ ಕ್ವಶನ್ ಕೊಡ್ತಾ ಇರೋದು ನಾವು, ನೀವೆಲ್ಲೂ ಟ್ರಿಕ್ ಆಗಬಾರ್ದು ಅಂತ. ಸೊ ನನಗೀಗ ಹೇಳಿ, A ಸೆಂಟರು ಮತ್ತು B ಸೆಂಟರ್ ಆ್ಯಂಡ್ ಹಿಯರ್ ಇಟ್ಸ್ C ಆ್ಯಂಡ್ D, ಯಾವ್ದು ಕನೆಕ್ಟ್ ಆಗುತ್ತೆ ಹೇಳ್ರಿ? ವಿಚ್ ಒನ್ ವಿಲ್ ಕನೆಕ್ಟ್ ಮೋರ್? ಸೇಮ್ ಎನಾಲಜಿ ಮೇಲೇನಿದೆ ಅದೇ ಸ್ಲೈಡ್ ಒಳಗೆ ಆನ್ಸರ್ ಇದೆ, ಮತ್ತೇನೂ ಇಲ್ಲ. ನೆಗೆಟಿವ್ ಸೆಂಟರ್ ನಿಮ್ಗೆ ಗೊತ್ತಿದೆ, ಪಾಸಿಟಿವ್ ಸೆಂಟರ್ ಆಲ್ಸೋ ಇವನು ಮೇಲೆಲ್ಲಿ ಪಾಸಿಟಿವ್ ಬಂದಿದೆ ಅಲ್ಲೇ ಅಟ್ಯಾಚ್ ಮಾಡಿಬಿಡ್ರಿ, ಮುಗೋದೋಯ್ತು. ಎಲ್ಲರೂ ಆನ್ಸರ್ ಮಾಡಿ, ವಿಚ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್? DA DB ಅಷ್ಟು ಹೇಳಿ. DA ಜೊತೆನ ಕನೆಕ್ಟ್ ಆಗುತ್ತಾ, DB ಜೊತೆ ಕನೆಕ್ಟ್ ಆಗುತ್ತೆ? ಯಾಕಂದರೆ D ಅಂತೂ ಕನೆಕ್ಟ್ ಆಗಲೇಬೇಕು, ಯಾಕಂದರೆ ಇಲ್ಲಿ ನೆಗೆಟಿವ್ ಇದೆ. ನಮ್ಗೆ ಯಾರು ಬೇಕಾಗಿದ್ದಾರೆ ಈಗ? ಪಾಸಿಟಿವ್. ಆನ್ಸರ್ ಮಾಡಿ. ಲೆಟ್ ಇಟ್ ಬಿ ರಾಂಗ್, ಆನ್ಸರ್ ಮಾಡಿ. ಜಸ್ಟ್ ಉಲ್ಟಾ ಮಾಡಿದ್ದೀನಿ ಅಷ್ಟೇ ನಾನು. ಎಕ್ಸಾಕ್ಟ್ಲಿ, D and A ಜಸ್ಟ್ ಉಲ್ಟಾ ಮಾಡಿದ್ದೇನೆ. ಯಾರೇನಾದರೂ ಇಲ್ಲೇನಾದರೂ ಇದೇ ಥರ ಹೆಂಗಿದೆಯಲ್ಲ ಹಾಗೆ ಆನ್ಸರ್ ಬರೆದ್ರೆ ಅಂದರೆ ದಟ್ ಈಸ್ ಅ ರಾಂಗ್ ಥಿಂಗ್. ದಿಸ್ ಒನ್ ಈಸ್ ಅ ರಾಂಗ್. ಯು ಶುಡ್ ಡೂ ದ್ಯಾಟ್. ಫಸ್ಟ್ ಏನು ಮಾಡಬೇಕು, ಕನ್ವರ್ಟ್ ಮಾಡ್ಬೇಕು ನೀವು. ಯಾಕಂದರೆ B ಮೇಲೆ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಕಮ್ಮಿ ಇದೆ ಚೆಕ್ ಮಾಡಿ. ಆಲ್ರೆಡಿ ಇಲ್ಲಿ ಬರ್ದಿದ್ದೀನಿ. NO2 ದಿಸ್ ಪೊಸಿಷನ್ ಮೇಲೆ ಏನಾಗುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ. ಸೊ ಇದೇನಾಗಬೇಕು, ಕೆಳಗೆ ಬರಬೇಕು. ಸೊ ಅದನ್ನು ಯಾವ ಥರ ತೊಗೊಂಬರ್ತೀರಿ ನೋಡಿರಿ. ನಾನು NO2 ಮೇಲೆ ಕಳಿಸ್ತೀನಿ, ಆಮೇಲೆ CHO ಕೆಳಗೆ ತೊಗೊಂಬರ್ತೀನಿ. ನೌ ಇಟ್ಸ್ ರೆಡಿ ಟು ರಿಯಾಕ್ಟ್. ಸೇಮ್ ರಿಯಾಕ್ಷನ್ ಮೇಲೆ ಯಾವ ಥರ ಆಗಿದೆ ಅದೇ ಥರ ಆಗುತ್ತೆ. NH2 and here it will be CHO, NO2 and CHO. ಸೇಮ್ ಎನಾಲಜಿ. ಸರ್ ಎಲ್ಲಿ ಜಾಸ್ತಿ ಡೊನೇಟ್ ಮಾಡೋರು ಇರ್ತಾರಲ್ಲ ಅಲ್ಲಿ ನೀವು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ತೊಗೊಂಬನ್ನಿ. ಅಗೈನ್ ಕನ್ಕ್ಲೂಷನ್. ಹಿಯರ್ ಆಲ್ಸೋ ನಾವು ಒಂದು ಕನ್ಕ್ಲೂಷನ್ ಕೊಟ್ಟಿದ್ದೇನೆ. ಇಷ್ಟೆಲ್ಲ ಮಾಡೋಕ್ಕೆ ಬರ್ದೇ ಇದ್ದವ್ರು ಏನು ಮಾಡ್ತೀರಾ ಅಂದರೆ
ಎಲ್ಲಿ ಡೊನೇಟಿಂಗ್ ಜಾಸ್ತಿ ಇರುತ್ತಲ್ಲ ಅಲ್ಲಿ ನೀವೇನು ಮಾಡ್ತೀರಾ, ವಿಡ್ರಾಯಿಂಗ್ ಗ್ರೂಪ್ನ ತೊಗೊಂಬರ್ತೀರಾ, ಫಂಡಮೆಂಟಲ್ ರೂಲ್. ಹಿಯರ್ ಆಲ್ಸೋ ಎಲ್ಲಿ ಜಾಸ್ತಿ ವಿಡ್ರಾ ಮಾಡೋರು ಇರ್ತಾರಲ್ಲ ಅಲ್ಲೇ ಡೊನೇಟ್ ಮಾಡೋರ್ನು ಕರ್ಕೊಂಬನ್ನಿ, ಎರಡು ಬಾಜುನೂ ಕರ್ಕೊಂಬನ್ನಿ. ಇದು ಕನ್ಕ್ಲೂಷನ್. ಈ ಥರನೂ ಟ್ರಿಕ್ ಯೂಸ್ ಮಾಡಿರಿ, ಇದು ಬೆಟರ್, ಯಾಕಂದರೆ ನೀವು ತಪ್ಪಾಗಲ್ಲ. ಇದನ್ನು ಯೂಸ್ ಮಾಡ್ತಾರಂದರೆ ಮಾಡಿ. ಜಾಸ್ತಿ ವಿಡ್ರಾ ಮಾಡೋರು ಜಾಸ್ತಿ ಡೊನೇಟ್ ಮಾಡೋರು ಬಾಜು ಇರಬೇಕಷ್ಟೆ. ಏನು ಹೇಳ್ತಾ ಇದ್ದೀನಿ ನಾನು, ಯು ಕ್ಯಾನ್ ಯೂಸ್ ಇಟ್ ಆ್ಯಸ್ ಟ್ರಿಕ್. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, electron donating, electron withdrawing. ಎಲ್ಲೋ ಮಾರ್ಕ್ ಮಾಡ್ತಾ ಇದ್ದೀನಿ ಅದಕ್ಕಂದರೆ ಅವ್ರೇನೋದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾರೆ, ಎಕ್ಸ್ಟ್ರಾ ಎಲೆಕ್ಟ್ರಾನ್ ವಿಡ್ರಾನು ಮಾಡ್ತಾರೆ. ಅವ್ರು ಯಾವತ್ತೂ ಏನಿರಬೇಕು, ಸೈಡ್ ಒಳಗೆ ಇರಬೇಕು. ದಿಸ್ ಈಸ್ ಏನಿದು ಟ್ರಿಕ್ ಇದೆ ನಿಮಗೆ. ಫೈಂಡ್ ಔಟ್ ಮಾಡಿ ಎಲ್ಲಿ ಎಲೆಕ್ಟ್ರಾನ್ ಡೊನೇಟ್ ಜಾಸ್ತಿ ಯಾರು ಮಾಡ್ತಾರಂತ, ಎಲ್ಲಿ ಕಮ್ಮಿ ಮಾಡ್ತಾರಂತ ಅವ್ರನ್ನ ಕೆಳಗಿಟ್ಬಿಡಿ, ಮುಗಿದೋಯ್ತು. ಜಾಸ್ತಿ ಡೊನೇಟ್ ಮಾಡೋರು ಮತ್ತು ಜಾಸ್ತಿ ವಿಡ್ರಾ ಮಾಡೋರನ್ನ ಸೈಡ್ ಒಳಗೆ ಕರ್ಕೊಂಡ್ಬರ್ತೀವಿ. ಸಿಂಪ್ಲೆಸ್ಟ್ ರೂಲ್, 30 ಸೆಕೆಂಡು ಆನ್ಸರ್ ಆಗಿರ್ಬೇಕು ನಿಮ್ಮದು. ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್, ಯು ಹ್ಯಾವ್ ಟು ಡೂ ದ್ಯಾಟ್. ವಿಚ್ ಒನ್ ಈಸ್ ಅ ಕರೆಕ್ಟ್ ಹೇಳ್ಬಿಡಿ. ಡೊನೇಟ್ ಮಾಡೋರನ್ನ ವಿಡ್ರಾ ಮಾಡೋರನ್ನ ಬಾಜು ಕರ್ಕೊಂಬಂದ್ಬಿಡಿ. CH3, ಈ ಸಾರಿ ಎಲ್ಲನೂ ಕೊಟ್ಬಿಟ್ಟಿದ್ದೆ ನಾನು. ಆಪ್ಷನ್ ಯಾವುದಂತ ಹೇಳ್ಬಿಡ್ರಿ ನೀವು. ಆಪ್ಷನ್ ಕೊಟ್ಮೇಲೆ ಇನ್ನೂ ಈಸಿ ಆಗುತ್ತೆ ನಿಮಗೆ. ಗೋ. ರಿಯಾಕ್ಷನ್ ಮಾಡ್ದೇನೆ ಆನ್ಸರ್ ಮಾಡಿ. ಬಾಜು ಏನಿರ್ಬೇಕಂತ ಹೇಳಿದೆ ನಾನು, ಜಾಸ್ತಿ ಡೊನೇಟ್ ಮಾಡೋರು ಜಾಸ್ತಿ ವಿಡ್ರಾ ಮಾಡೋರು. ವಿಚ್ ಒನ್ ಈಸ್ ಅ ಕರೆಕ್ಟ್ ಆನ್ಸರ್? ಎಲ್ಲರೂ ಆನ್ಸರ್ ಮಾಡಿ. ಅಟ್ಲೀಸ್ಟ್ ನಾನು ಟ್ರಿಕ್ ಹೇಳ್ಕೊಟ್ಟಿದ್ದೇನೆ ಅದಕ್ಕೆ. ಯು ಹ್ಯಾವ್ ಟು ಆನ್ಸರ್. ವಾಟ್ ಇಸ್ ಅ ಟ್ರಿಕ್? ಡೊನೇಟ್ ಮಾಡೋರು ಮತ್ತು ವಿಡ್ರಾ ಮಾಡೋರು ಏನಿರಬೇಕು, ಸೈಡ್ ವೈಸೇ ಇರಬೇಕು. ಜಾಸ್ತಿ ಡೊನೇಟ್ ಮಾಡೋರು ಜಾಸ್ತಿ ವಿಡ್ರಾ ಮಾಡೋರು. ಫಸ್ಟ್ ಈ ಕ್ವಶನ್ ಒಳಗೆ ಯಾರು ವಿಡ್ರಾ ಮಾಡ್ತಾರೆ, ಯಾರು ಡೊನೇಟ್ ಮಾಡ್ತಾರೆ ಅಂತ ಚೆಕ್ ಮಾಡಿ. ಅವ್ರು ಎಲ್ಲಿ ಇದನ್ನಿದ್ದಾರೆ, ಸೈಡ್ ಒಳಗಿದ್ದಾರೆ, ಚೆಕ್ ಮಾಡಿ ಅಷ್ಟೇ. ಆನ್ಸರ್ ಈಸ್ ಓವರ್. ವಿಚ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್? ಎಕ್ಸಾಕ್ಟ್ಲಿ, ಅಟ್ಲೀಸ್ಟ್ ಆನ್ಸರ್ ಮಾಡಿದ್ದಾರೆ. ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಮ್ಯಾಕ್ಸಿಮಮ್ ಇದನ್ನ ಹೇಳಿಲ್ಲ, ಇದು ಏನಿದೆ ಕ್ವಶನ್, ಇದು ಒನ್ ಆಫ್ ದ ಹಾರ್ಡೆಸ್ಟ್ ಕ್ವಶನ್. ಇಷ್ಟಂತೂ ಕೇಳಲ್ಲ ಅವರು, ಯಾವ್ದಾದ್ರು ಒಂದು ಕೊಡ್ತಾರೆ ಅಷ್ಟೇ. ನಾನು ಏನು ಮಾಡಿದ್ದೀನಿ, 4 ಗ್ರೂಪ್ ನಿಮಗೆ ಅಟ್ಯಾಚ್ ಮಾಡಿಕೊಟ್ಟಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದಂತ. ಫಸ್ಟ್ ಜಾಬ್ ಏನು ನಿಮ್ಮದು, ಸರ್ ಡೊನೇಟ್ ಯಾರು ಜಾಸ್ತಿ ಮಾಡ್ತಾರೆ? ಸರ್ ಇಲ್ಲಿ ಡೊನೇಟ್ ಜಾಸ್ತಿ ಮಾಡೋರು ಇವರು, ಡೈನೊಳಗೆ. ಲೆಫ್ಟ್ ರೈಟ್ ಸೈಡ್ ಏನು ಮಾಡ್ತಾರೆ ಸರ್, ಇಲ್ಲಿ ಯಾರು ವಿಡ್ರಾ ಮಾಡೋರು, ಯಾರು ಇಲ್ಲಿ ಜಾಸ್ತಿ? NO2 ಇವ್ರೇನು ಇರಬೇಕು, ಬಾಜು ಇರಬೇಕು, ಅಂದರೆ ಸೈಡ್ ಒಳಗೆ ಇರಬೇಕು. ಇಲ್ಲಿ ಚೆಕ್ ಮಾಡಿ, NH2 CH, ನೋ. CH3 NO2, ಅಗೇನ್ ನೋ. NH2 NO2, ದಿಸ್ ಒನ್ ಈಸ್ ಎ ಕಂಪ್. ದೆನ್ ದಿಸ್ ಒನ್ ಈಸ್ ಎ ಕರೆಕ್ಟ್ ಆನ್ಸರ್. ಈ ಟ್ರಿಕ್ನ ಯೂಸ್ ಮಾಡಿ, ರಾಂಗ್ ಆಗಲ್ಲ ನಿಮಗೆ. So this is all about the regioselectivity. So another small topic is remaining. Tomorrow we will continue that. This one is the hardest question. ಇದನ್ನು ಒಂದು ಕ್ವಶನ್ ನೀವು ಅರ್ಥ ಮಾಡ್ಕೊಂಡ್ರೆ ಎಲ್ಲ ಬರುತ್ತೆ ನಿಮಗೆ. ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಡೈರೆಕ್ಟ್ ಕೇಸ್ ಸೆಟ್ಟೊಳಗಿಂದನೇ ಕ್ವಶನ್ ಕೇಳ್ತೀನಿ. ಇದನ್ನೇ ಮಾಡಿದ್ರೆ ಅಂದರೆ ಇದು ಈಸಿ ಆಗುತ್ತೆ ನಿಮಗೆ. ಯು ಕ್ಯಾನ್ ಚೆಕ್ ಇಟ್. ಸಿಂಪ್ಲೆಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಕೇಸ್ ಸೆಟ್ ಒಳಗೆ. OMe NCH. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಆನ್ಸರ್ ಅಂತ ಹೇಳಿದೆ.
This one is A. ಹೋಪ್ ನೀವು ಮಿಸ್ಟೇಕ್ ಮಾಡಲ್ಲ ಅನ್ಕೋತೀನಿ ನಾನು ಇದ್ರೊಳಗೆ. ಯಾಕಂದ್ರೆ ಹಾರ್ಡ್ ಕ್ವಶನ್ ಕಳಿಸಿದ್ದೀನಿ, ನೀವು ಮಿಸ್ಟೇಕ್ ಮಾಡಬೇಡ್ರಿ. ಆಪ್ಷನ್ ನೋಡಿದ ಕೂಡಲೇ ಎಲಿಮಿನೇಟ್ ಆಗುತ್ತೆ, ಆ ಥರ ಕೊಟ್ಟಿದ್ದಾರೆ. ಕನ್ಫ್ಯೂಸಿಂಗ್ ಕ್ವಶನೇ ಇಲ್ಲ ಇದು. ಯಾರು ಆಪ್ಷನ್ ಸೆಲೆಕ್ಟ್ ಮಾಡಿದ್ದಾರೆ ಅವರು ಒನ್ ಆಫ್ ದ ವರ್ಸ್ಟ್ ಆಪ್ಷನ್ಸ್ ಇದನ್ನು ಮಾಡಿದವ್ರು, ಸೆಟ್ ಮಾಡಿದವ್ರು. ಆನ್ಸರ್ ನಂಗೆ ಕಾಣಿಸ್ತಾ ಇದೆ ಇಲ್ಲಿ. ವಿಚ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್? ಎಲೆಕ್ಟ್ ಡೌನ್ ಡೊನೇಟ್ ಮಾಡೋರು, ವಿಡ್ರಾ ಮಾಡೋರು ಬಾಜು ಬಾಜು ಇರಬೇಕಷ್ಟೆ, ಸಿಂಪಲ್. ಟೈಪ್ ಮಾಡಿ ಆನ್ಸರ್. ಎಕ್ಸಾಕ್ಟ್ಲಿ. ಆಪ್ಷನ್ ಯಾವುದಂದ್ರೆ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಪ್ರೀವಿಯಸ್ ಇಯರ್ ಕೇಸ್ ಸೆಟ್. ನಾನು ಎದಕ್ಕೆ ಹೇಳಿದೆ ಅಂದರೆ, ಯಾರು ಆಪ್ಷನ್ ಸೆಟ್ ಮಾಡಿದಾರಲ್ಲ, ಒನ್ ಆಫ್ ದ ವರ್ಸ್ಟ್ ಇದು ಮಾಡಿದಾರೆ ಅಂದರೆ ಎದಕ್ಕಂದರೆ ಅವ್ರು ಸ್ವಲ್ಪ ಕನ್ಫ್ಯೂಸಿಂಗ್ ಯಾರಾದರೂ ಕೊಡಬೇಕಾಗಿತ್ತು. ಅವ್ರು ಕನ್ಫ್ಯೂಸಿಂಗ್ ಕೊಟ್ಟೇ ಇಲ್ಲ. ಈ ಥರ ರಿಯಾಕ್ಷನ್ ನಾವು ನೋಡೇ ಇಲ್ಲ ಇವತ್ತಂತೂ. ಸರ್ CHO ಇಲ್ಲಿ ಯಾರು ಬರಬೇಕು, ಇಲ್ಲಿ ಯಾರು ಬರಬೇಕು, ಈ ಥರ ರಿಯಾಕ್ಷನ್ ಅಂತೂ ನೋಡಿಲ್ಲ. ಸರ್ ಇಲ್ಲಿ ನೋಡ್ರಿ, ಇಲ್ಲಿ CHO ಬರಬೇಕು, ಇಲ್ಲಿ ಬರಬೇಕು. ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಬರಲ್ಲ ಇದು. ಸೊ ಅನದರ್ ಸರ್, ಒಂದೇ ಡಬಲ್ ಬಾಂಡ್ ಇರ್ಬೇಕು ನಮ್ಮ ಫೈನಲ್ ಪ್ರಾಡಕ್ಟ್ ಒಳಗೆ, 2 ಡಬಲ್ ಬಾಂಡ್ ಕೊಟ್ಟಿದ್ದಾರೆ. ನಿಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೂ ಆನ್ಸರ್ ನೀವು ಕರೆಕ್ಟ್ ಮಾಡಿರ್ತಾರೆ ಇಲ್ಲಿ, ಯಾಕಂದರೆ ಕನ್ಫ್ಯೂಸಿಂಗ್ ಇಲ್ಲ ಇದು. ಸ್ವಲ್ಪ ಏನಾದರೂ ಅವ್ರ ಆಪ್ಷನ್ ಟ್ರಿಕ್ಕಿ ಮಾಡಬೇಕಾಗಿತ್ತಂದ್ರೆ ಈ ಥರ ಕೊಡ್ತಿದ್ರು. ಅಟ್ಲೀಸ್ಟ್ ನಾ ಏನಾದರೂ ಇತ್ತಂದರೆ ಈ ಥರ ಆಪ್ಷನ್ ಮಾಡ್ತಿದ್ದೆ. ಡಿ ಆಪ್ಷನ್ ಸ್ವಲ್ಪ ಟ್ರಿಕ್ ಮಾಡ್ತಿದ್ದೆ. OME CHO ದೂರ ಇಡ್ತಿದ್ದೆ, OME CHO ಸೈಡ್ ವೈಸ್ ಇಡ್ತಿದ್ದೆ. ಬಟ್ ಇವರೆಲ್ಲ ಆಪ್ಷನ್ನೇ ರಾಂಗ್ ಮಾಡಿದ್ದಾರೆ. ಈ ಥರ ರಿಯಾಕ್ಷನೇ ಆಗಲ್ಲ. DLC ರೈಡರ್ ರಿಯಾಕ್ಷನೇ ಅಲ್ಲ ಅದು. ಓನ್ಲಿ 1 DLC ರೈಡರ್ ರಿಯಾಕ್ಷನ್ ತೋರಿಸ್ತಾ ಇದೆ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಕೆಲವೊಂದು ಟೈಮ್ ನಿಮ್ಗೆ ಏನಾಗುತ್ತೆ, ಆಪ್ಷನಿಂದ ಬಹಳ ಹೆಲ್ಪ್ ಸಿಗ್ತದೆ. ಡೈರೆಕ್ಟ್ ಎಲಿಮಿನೇಟ್ ಮಾಡಿ ಆನ್ಸರ್ ಓದ್ಬೇಡಿ. ಈ ಥರ ಕ್ವಶನ್ ಏನಾದರೂ D ಆ್ಯಂಡ್ E ನ ಏನು ಕೊಟ್ಟಿದ್ದೇನಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ ಅಷ್ಟೇ. ಬಟ್ ನಮ್ಮ ಟ್ರಿಕ್ ನಿಮ್ಗೆ ಗೊತ್ತಿದೆ, OME ಆ್ಯಂಡ್ CHO ಶುಡ್ ಬಿ ಆನ್ ಸೇಮ್ ಸೈಡ್. ದಿಸ್ ಈಸ್ ದ ಟ್ರಿಕ್. So this is all about the today's class. If you have any doubt, you can ask.